ಪಾತಂಜಲಿ ಯೋಗ ಪ್ರದೀಪದೊಳಗೆ ಈ ಷಡ್ ದರ್ಶನಗಳು ಅಂತ ಏನದಾವ ಪೂರ್ವಮೀಮಾಂಸಾಸ್ತ್ರ ಸಾಂಖ್ಯ ಯೋಗ ನ್ಯಾಯ ಇವೆಲ್ಲ ಏನದಾವಲ್ಲ ಇದ್ರೊಳಗೆ ವಿರೋಧ ಐತಿ ಅಂತಿಲ್ಲಪ್ಪ, ಸಮನ್ವಯ ಐತಿ. ಆಯಾ ಪ್ರಸಂಗಗಳು ಅವರು ಇದ್ದಾರೆ. ಲೋಕಮಾನ್ಯ ತಿಳಕರು ಭಗವದ್ಗೀತೆಯನ್ನು ಕರ್ಮಪರ ಬರ, ಅದಕ್ಕೆ ಕರ್ಮ ರಹಸ್ಯ ಅಂತಾನೆ ಹೇಳಿ ನಮ್ಮ ಕಡೆ ಮರಾಠಿ. ಅದಕ್ಕೆಲ್ಲರೂ ಕರ್ಮ ರಹಸ್ಯ ಮಾಡಿಬಿಟ್ರದು. ಕರ್ಮಪರ ಇಲ್ಲ, ಅದು ಜ್ಞಾನಪರ ಅದ ಭಗವದ್ಗೀತಾ. ಅದ್ವೈತ ತತ್ವದಪ್ಪ ಕರ್ಮಪರ ಅಂತ ಬರದಲ್ಲಿ ನೀನು ಅಂತ ಎಲ್ಲರೂ ಸಿದ್ಧಾರ್ಢರಂತೆ ಕಳಿಸಿದ್ರಂತೆ. ತಿಳಕರು ಬಂದು ಸಿದ್ಧಾರ್ಢರು ಮಾತುಕತೆ ಆಯ್ತು. ಮಾತುಕತೆ ಆದಮೇಲೆ ಸಿದ್ಧಾರ್ಢರು ಹೇಳಿದರು, ಎಲ್ಲರೂ ಅದ್ವೈತ ಅನ್ಕೊಂತ ಕುಂತಾರೆ, ಇವತ್ತು ದೇಶವನ್ನು ಪರಕೀಯರ ಆಳ್ಕೆಯಿಂದ ಮುಕ್ತ ಮಾಡಬೇಕಾಯ್ತು, ದಾಸ್ಯದಿಂದ ಮುಕ್ತ ಆಗಬೇಕಾಯ್ತು, ಸ್ವತಂತ್ರ ಗಳಿಸ್ಕೋಬೇಕಾಯ್ತು. ಈ ಹೊತ್ತಿನೊಳಗೆ ಅದಕ್ಕೆ ಅನುಕೂಲ ಆಗಂತ ಇದನ್ನು ಹೀಗೆ ಬರ್ದೇನೆ ಅಂತ ಸಿದ್ಧಾರ್ಢ ವಿರೋಧ ಮಾಡ್ಬೇಕಾಯ್ತಿಲ್ಲ. ವಿರೋಧ ಹಂಗೈತಿ, ನೀ ಹಿಂಗ್ಯಾಕೆ ಇಲ್ಲಪ್ಪ, ನೀ ಮಾಡಿದ್ದು ಬರೋಬರಿ. ಮತ್ತು ಸಿದ್ಧಾರೂಢ್ರೆ ಸ್ವತಃ ಅವಾಗೊಂದು ಸಭೆ ಆಯ್ತು. ತಿಳಕರಿಗೆ ಊರು ಬಿಟ್ಟು ಬೇರೆ ಕಡೆ ಮಾಡಿರಿ ಅಂದರು. ಊರಿನ ಹದ್ದು ಯಾವಾಗ ಎಲ್ಲಿ ತನಕಪ್ಪ, ಅಲ್ಲೊಂದು ಪಂಜರಪೋಳ ಅಂತಿತ್ತು, ಅಲ್ಲಿ ಹತ್ತು ದಾರ್ಯಾಗ ನಮಗೆ ಹೋಗ್ತಾರೆ, ಅಲ್ಲೇ ಪಂಜರಪೋಳ ಅದೇ ಕೊನೆ ಹದ್ದು, ಮುನ್ಸಿಪಲ್ ಕಾರ್ಪೊರೇಷನ್. ಅದನ್ನು ದಾಟಿದ ಕೂಡಲೇ ಮುನ್ಸಿಪಲ್ ಹದ್ದೇ ಮುಗೀತು. ಅಲ್ಲೇ ಒಂದು ಸಭೆ ಮಾಡಿ ದೇಶದ ಸಲುವಾಗಿ ಸ್ವಾತಂತ್ರ್ಯಕ್ಕಾಗಿ. ಅದಕ್ಕೆ ಸಿದ್ಧಾರ್ಥ ರಾಟಿ ಮನೆಯವ್ರು ಚಂದ ಹೇಳ್ತಾರೆ. ಸಿದ್ಧಾರ್ಢರು ಏನು ಹೇಳಿದ್ರಪ್ಪ, ಸ್ವತಂತ್ರ ನನ್ನ ಜನ್ಮಸಿದ್ಧ ಹಕ್ಕು. ಸಿದ್ಧಾರ್ಢ ಎರಡು ಅರ್ಥ ಇಟ್ಕೊಂಡು ಹೇಳಿದ್ರು. ಸ್ವಾತಂತ್ರ್ಯ ಅಂದರೆ ಮುಕ್ತಿ, ಅವ ದೇಶ ಸ್ವಾತಂತ್ರ್ಯ. ಅದನ್ನು ತಿಳಕರು ಹಿಡ್ಕೊಂಡ್ರು ಅಂತ. ತಿಳ್ಕರದಲ್ಲ ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಅನ್ನೋದು. ತಿಳಕರು ಸ್ವತಂತ್ರದ್ದಲ್ಲ, ಸಿದ್ಧಾರ್ಢರಿಂದ ಅವ್ರಿಗೆ ಕೊಟ್ಟರು. ಮತ್ತೆ ಹೆಂಗೆ ಮಾಡಿದ್ರು, ನೀ ಮಾಡಿದ್ದು ಬರೋಬ್ಬರಿ ಅನ್ಬೇಕಾರೆ. ಅವಾಗಿಂದ ಹಂಗಿತ್ತು ಪರಿಸ್ಥಿತಿ. ಹಂಗೆ ಷಡ್ದರ್ಶನಕಾರರು ಅವಾಗೆಲ್ಲ ಪರಿಸ್ಥಿತಿ ಏನದ ಹೆಂಗದ ನೋಡಿಕೊಂಡು ಆ ಥರದ ದರ್ಶನವನ್ನು ಮಾಡಿ. ಅದಕ್ಕೆಲ್ಲಕ್ಕೂ ವಿರೋಧ ಐತಿ ಅಂತ ಅಲ್ಲ. ಅದಕ್ಕಲ್ಲೇ ಬ್ರಹ್ಮಸೂತ್ರ ಭಾಷೆಗಾರ ರಾಮಾನುಜರು ವಿಶಿಷ್ಟಾದ್ವೈತ ಸಿದ್ಧಾಂತ ಏನು ಹೇಳ್ತದಪ್ಪ ಅವರು. ಅದಕ್ಕೆ ಶಂಕರ್ಗಿಂತ ಸಾಮಾನ್ಯ ಅವರ 250 ಆದಮೇಲೆ, ಶಂಕರಾಚಾರ್ಯ ಆದಮೇಲೆ, ಜನ್ಮ ವಿಕ್ರಮಶ 1073 ತದನುಸಾರ ಇಸ್ವಿಸನ್ 1016 ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಸಂಪ್ರದಾಯವನ್ನು ನಡೆಸಿ. ಇವರು ಬ್ರಹ್ಮಸೂತ್ರ ಭಾಷ್ಯ ಶ್ರೀಭಾಷ್ಯ ಅಂತ ಅನಿಸ್ಕೋತದ ರಾಮಾನುಜಾಚಾರ್ಯ. ಪ್ರಸಿದ್ಧ ಇದನ್ನು ಬ್ರಹ್ಮಸೂತ್ರ ಒಂದು ಅತಿ ಪ್ರಾಚೀನ ವ್ಯಾಖ್ಯಾ, ವೃತ್ತಿ ಅಥವಾ ಕೃತಿಕೋಟಿ ನೋಡಿ ಹೆಸರಿಂದ ವಿದ್ಯಮಾನ ಋಷಿಗಳು ಅದೇ ಕಿಂತು ಅದು ಲುಪ್ತ ಆಗಿಬಿಟ್ಟಿತ್ತು. ಅದನ್ನು ಟಂಕಾಯಮಿಡ್, ಗೃಹದೇವ್ ಆದಿ ಪೂರ್ವ ಆಚಾರ್ಯ ಸಂಕ್ಷಿಪ್ತವಾಗಿ ಮಾಡಿದರು. ಅದರ ಆಧಾರದ ಮೇಲೆ ರಾಮಾನುಜಾಚಾರ್ಯರು ತಮ್ಮ ಭಾಷೆದ ಅದನ್ನು ಬರುವಂಥ ತನ್ನ ವೇದಾಂತ ಸಂಗ್ರಹಗಳು ಅಲ್ಲಿ ತಿಳಿಸಿ ಭಗವಾನ್ ವೈಧಾಯನದ ವಿಸ್ತೀರ್ಣ ವೃತ್ತಿಯನ್ನು ಏನು ಪೂರ್ವ ಆಚಾರ್ಯ ಸಂಕ್ಷಿಪ್ತ ಬರೆದ್ರು ಅದನ್ನೇ ಮತಾನುಸಾರ ಸೂತ್ರದ ವ್ಯಾಖ್ಯಾನವನ್ನು ಇವ್ರು ಮಾಡ್ಯಾರ. ತಮ್ಮದು ಹೊಸ ಮಾಡಿಲ್ಲ ಅನ್ನೋ ಸಲುವಾಗಿ ನಮಗದನ್ನು ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಷಡ್ ದರ್ಶನ ಒಂದಕ್ಕೊಂದು ವಿರೋಧದ ಅನ್ಬ್ಯಾಡ್ರಿ, ಅದು ಸಮನ್ವಯ. ಈಗಾಗಲೇ ಹೇಳಿದ್ರು ಶಂಕರಾಚಾರ್ಯ ಆಗಿನ ಪರಿಸ್ಥಿತಿ ಅನುಸಾರ ಮಾಡಿರ್ತಾರೆ. ಅದಕ್ಕೆ ಶಂಕರಾಚಾರ್ಯ ಮಸ್ತ್ ಪೈಕಿ ಹೇಳಿದ್ರು, ಏನು ಹೇಳಿದಪ್ಪ, ಭಕ್ತ್ಯರ್ಥ ಕಲ್ಪಿತಂ ದ್ವೈತಂ ಅದ್ವೈತಂ ಅಪಿ ಸುಂದರಂ. ದ್ವೈತ ಅದ್ವೈತಕ್ಕಿಂತ ಚಲೋ ಅಂತಂದ್ರೆ ಯಾಕೆ, ಭಕ್ತ್ಯರ್ಥ ಕಲ್ಪಿತದದು. ಭಕ್ತಿ ಮಾಡ್ಬೇಕಾದ್ರೆ ಅದ್ವೈತ ನಾನು ನೀನು ಎಲ್ಲ ಒಂದ ಅನ್ಕೊಂತ ಕುಂತ್ರೆ ಭಕ್ತಿ ಆಗ್ಬೇಕಾರೆ ನೀನು ದೇವರು ನಾ ಭಕ್ತ ಇದು ಬರಬೇಕಲ್ಲ ಈ ಭಾವ. ಇಲ್ಲಿಕ್ರೆ ಅದ್ವೈತ ಇರ್ತದೆ ಎಲ್ಲ ಒಂದೇ ಅನಾದರ ಮಾಡಿದ್ರು. ಭಕ್ತಿ ಎಂಥದ್ದಂತಪ್ಪ ಅಂದ್ರೆ ಜ್ಞಾನೋತ್ತರ ಭಕ್ತಿ. ಯಾರು ಸಿದ್ಧಾರ್ಢದಿಂದ ಮುಕ್ತರಾದರು ಸಿದ್ಧಾರ್ಥ ಅವರು ಈ ಭಕ್ತಿ ಅವರ ಅಪ್ಪನ ಹೆಸರು ಕೇಳಿದ ಕೂಡಲೇ ಏನು ಭಾವ ಹೇಳ್ತಿತ್ತು. ಮತ್ತು ಸಿದ್ಧಾರ್ಥ ಇಲ್ಲ ಮತ್ತು ಹಂಗಾದ್ರೆ ಇದೇ ಬಿಡೋದು ಮಾಡಿದ್ದ ನಮ್ಮವ್ರೊಬ್ಬರಿದ್ದು. ಹೊಳಿ ದಾಟಿದ ಮೇಲೆ ಅದು ತೊಗೊಂಡು ಏನು ಮಾಡೋದು, ಈ ಡೋಣಿನ
ಮುಗೀತ್ರಪ್ಪ, ಇಲ್ಲಿ ತನಕ ಜ್ಞಾನ ಇತ್ತು, ಮಠಕ್ಕೆ ಹೋಗ್ತಿದ್ವಿ, ಅಪ್ಪರ ಶಾಸ್ತ್ರ ಮುಗೀತಲ್ಲ, ನಾವ ಜ್ಞಾನಿ ಆಗ್ಬೇಕಾದ್ರೆ ಲಗ್ನ ಮಾಡೋದು ಬಂದು ಮನುಷ್ಯ ಲಗ್ನ ಮಾಡ್ಕೊಂಡು ಮಕ್ಕಳು ಆಡ್ದಾನೆ. ಹಂಗೆ ಹಂಗಾಗಿಲ್ಲ ಜ್ಞಾನೋತ್ತರ. ಹಂಗೆ ಭಕ್ತ್ಯರ್ಥ ಕಲ್ಪಿತ ದ್ವೈತ, ಭಕ್ತಿಗಾಗಿ ದ್ವೈತ ಕಲ್ಪಿತದ ಇದು ಖರೆ, ಆದರೆ ಅದ್ವೈತಕ್ಕಿಂತ ಸುಂದರ ಶಂಕರಾಚಾರ್ಯ. ಹಂಗೆ ಆಯಾ ಸಮಯಕ್ಕೆ ಸರಿಯಾಗಿ ಆಯಾ ಆಚಾರ್ಯ ಅವರು ವಿಶಿಷ್ಟ ಅದ್ವೈತಾಚಾರ್ಯ ರಾಮಾನುಜಾಚಾರ್ಯ ಅದನ್ನು ಬರೆದ್ರಪ್ಪ. ಅದು ಸ್ವಾಮಿ ರಾಮಾನುಜಾಚಾರ್ಯ ವಿಶಿಷ್ಟ ಅದ್ವೈತ ಸಿದ್ಧಾಂತ ಈ ಸಂಪ್ರದಾಯದ ಮಾತಾಯ್ತಲ್ಲ. ಶಂಕರಾಚಾರ್ಯ ಮಾಯಾ ಮಿಥ್ಯಾವಾದ ಅದ್ವೈತ ಸಿದ್ಧಾಂತ ಇವೆರಡು ಸುಳ್ಳದ ಹೀಗೆ ಹೇಳಿದ್ರು. ಈ ಮಾಯಾವಾದ ಅದ್ವೈತ ಸಿದ್ಧಾಂತ ಎರಡು ಸುಳ್ಳ. ಅದು ಚಿತ್ ಅರ್ಥಾತ್ ಜೀವ, ಅಚಿತ್ ಅರ್ಥಾತ್ ವಿಷಯ, ಶರೀರ, ಇಂದ್ರಿಯ ಆದಿ 5 ಸ್ಥೂಲಭೂತ ಇಲ್ಲದೆ ಆ 5 ಸ್ಥೂಲಭೂತದಿಂದ ಅಂಥ ಭೌತಿಕ ಜಗತ್ತು ಮತ್ತು ಬ್ರಹ್ಮನಿಂದ 3 ಯದ್ಯಪಿ ಭಿನ್ನ ಅದಾವ. ಆದರೂ ಚಿತ್ ಅರ್ಥಾತ್ ಜೀವ, ಅಚಿತ್ ಅರ್ಥ ಜಡ ಜಗತ್ತಿ 2 ಒಂದೇ ಬ್ರಹ್ಮನ ಶರೀರದ ಇವು ಅವರು. ಹಂಗೆ ಈ ಅಂತರ್ಯಾಮಿ ಬ್ರಾಹ್ಮಣ ಅಂದರು ಬೃಹದಾರಣ್ಯಕೋಪರಿ. ಇದು ಎಲ್ಲವೂ ಬ್ರಹ್ಮ ಜಗತ್ತಿನ ಶರೀರ ಇತ್ಯಾದಿ, ಮತ್ತು ಜೀವಾತ್ಮ ಬ್ರಹ್ಮನ ಶರೀರ, ಮತ್ತು ಅವ ಇಷ್ಟು ಅಂತರ್ಯಾಮಿ ಆತ್ಮ ಭಗವಂತ. ಅದಕ್ಕೆ ಚಿತ್ ಅಚಿತ್ ವಿಶಿಷ್ಟ ಬ್ರಹ್ಮ ಒಬ್ಬನೇ ಅದಾನ ಅಂತ ಹೇಳಿದರು. ಎಂಥದ್ದು? ಚಿತ್ ಅಚಿತ್ ವಿಶಿಷ್ಟವಾದಂಥ ವಿಶೇಷಣ ವಿಶೇಷ ಕೂಡ್ಕೊಂಡು ವಿಶಿಷ್ಟ ಆಕತ್ತೆ. ವಿಶೇಷಣ ಪ್ಲಸ್ ವಿಶೇಷಣ ವಿಶೇಷ ಅದು ಕೂಡ್ಕೊಂಡು ಏನು ಬರ್ತದಲ್ಲ ವಿಶಿಷ್ಟ ಆಕತ್ತೆ. ಹಂಗೆ ಇವ್ರಿಗೆ ಏನೇನಂದ್ರಕ್ಕೆ ನೋಡಿ ಅಲ್ಲೇ ಅದರಿಂದ ಇಡೀ ಜಗತ್ ಶರೀರ ಇತ್ಯಾದಿ ಜೀವಾತ್ಮ ಬ್ರಹ್ಮನ ಶರೀರ ಅದು ಇದು ಅಂತರ್ಯ. ಅದಕ್ಕೆ ಚಿತ್ ಅಚಿತ್ ವಿಶಿಷ್ಟವಾದಂಥ ಚಿತ್ ಅಚಿತ್ ವಿಶೇಷಣವಾದಂಥ ವಿಶಿಷ್ಟ ಬ್ರಹ್ಮ ಅವೊಬ್ಬನ. ಅವ ಹೇಗಾದನ? ಈ ಚಿತ್ ಅಚಿತ್ ಕೂಡಿದಂಥ ಶರೀರ ವಿಶಿಷ್ಟವಾದಂಥ ಚಿತ್ ಅಚಿತ್ ಎರಡೂ ಕೂಡಿತಾರೆ. ಇದದ ಇದು ಅಚಿತ್ ಅದ ಒಳಗಿರವ ಆತ್ಮ ಅವ ಚಿತ್ತ. ಹಂಗೆ ಆ ಚಿತ್ ಅಚಿತ್ ವಿಶಿಷ್ಟವಾದ ಬ್ರಹ್ಮ ಒಬ್ಬನ ಅದಾನ. ಈ ಪ್ರಕಾರದ ವಿಶಿಷ್ಟ ಬ್ರಹ್ಮ ಅದ್ವೈತ ಮಾಡಿದ ಈ ಸಿದ್ಧಾಂತ ವಿಶಿಷ್ಟಾದ್ವೈತ ಅಂತ ಅನಿಸ್ತು. ಅದ್ವೈತ ಖರೆ, ಅದ್ವೈತ ಹ್ಯಾಂಗದದು ವೈಶಿಷ್ಟ್ಯದ ಕೂಡಿದಂಥದ್ದು. ಅದಕ್ಕೆ ಅವ್ರೇನು ಚಿತ್ ಅಚಿತ್ ವಿಶಿಷ್ಟವಾದಂಥದ್ದು, ಚಿತ್ ಅಚಿತ್ ಕೂಡಿದಂಥದ್ದು. ಈ ಮೇಲೆ ನೋಡಲ್ಲ ಈ ಶರೀರ ಹೆಂಗೈತಿ ಜಡ, ಒಳಗೆ ಆತ್ಮ ಹೆಂಗದನ ಚೇತನ. ಹಂಗೆ ಎರಡೂ ಕೂಡಿದ್ದು ಅದು ಆ ವಿಶಿಷ್ಟತೆಯಿಂದ ಕೂಡಿದಂಥ ಚೈತನ್ಯ, ಅದು ವಿಶಿಷ್ಟಾದ್ವೈತ. ಅದ್ವೈತ ಖರೆ, ಅದು ಯಾವುದರಿಂದ ಕೂಡ್ಕೊಂಡದ್ದು? ಚಿತ್ತ ಅಚಿತ್ತಿನ ಕೂಡ್ಕೊಂಡದ್ದು, ಅದು ವಿಶಿಷ್ಟ ಅಂತ ಅನಿಸ್ಕೊಂತ. ಅದು ಈ ಸಿದ್ಧಾಂತದ ಅನುಸಾರವಾಗಿ ಮೋಕ್ಷದೊಳಗೆ ಜೀವಾತ್ಮ ಬ್ರಹ್ಮ ಪ್ರಾಪ್ತಿ ಮಾಡಿಕೊಂಡು ಬ್ರಹ್ಮ ಸದೃಶ ಆಗಿಬಿಡ್ತಾನೆ. ಇವರು ಎಲ್ಲ ಅಲ್ಲೇ ಕೂಡದೈತಲ್ಲ ನೋಡಿ. ಜೀವಾತ್ಮ ಯಾವಾಗ ಮೋಕ್ಷ ಅಂತೇಳಿ ಕೊನೆಗೆ ಬ್ರಹ್ಮನ ಪ್ರಾಪ್ತಿ ಮಾಡಿ ಬ್ರಹ್ಮದ ಸದೃಶ ಆಗಿಬಿಡ್ತಾನೆ. ಅವ ಬ್ರಹ್ಮರೂಪ ಆಗಂಗಿಲ್ಲ. ಇದು ಹೇಳ್ತದೆ ದ್ವೈತ ಸಿದ್ಧಾಂತ. ಅದು ಹೇಳ್ತದೆ ಇವೆರಡೂ ಕೂಡುವುದಿಲ್ಲ. ಮಾನವ ಅವೇನ ರಾಮ ಅಥವಾ ಕೃಷ್ಣ ಅವ್ರೇನಾಗ್ತಾರೆ? ದೇವ ಅವ ಮಾನವ ಆಗ್ತಾರೆ. ಅವನ ಉಳಿತಾನೆ, ಇವನ ಉಳಿತಾನೆ, ಹತ್ರ ಹೋಗ್ತಾರೆ ಅಂತ ಹೇಳ್ತಾರೋ. ದ್ವೈತಿಗಳು ಏಕಾಕಾರ ಅಂತ ಹೇಳಂಗಿಲ್ಲ, ಅವನ ಹತ್ರ ಹೋಗ್ತಾನೆ. ಮಾನವ ಮಾಧವನ ಹತ್ರ ಹೋಗ್ತಾನೆ ಅಂತಾರೋ. ಏಕಾಗುಲ್ಲ ಅನ್ನಂಗಿಲ್ಲ ನೋಡಿ. ಅದಕ್ಕೆ ಪುರುಷೋತ್ತಮ ನಾರಾಯಣ ವಾಸುದೇವ ಪರಮೇಶ್ವರ ಬ್ರಹ್ಮನ ಪರ್ಯಾಯ ವಾಚಕಗಳಿವೆಲ್ಲ ಉಪರ್ಯುಕ್ತ ಎಲ್ಲ ಮಾತು ಸಿದ್ಧ ಆಗ್ತೈತಿ ಅಂತ ಈ ಸಂಪ್ರದಾಯ. ಸಗುಣ ಬ್ರಹ್ಮ ಅರ್ಥಾತ್ ಅಪರ ಬ್ರಹ್ಮ ಶಬಲ ಬ್ರಹ್ಮನ ಪ್ರಾಪ್ತಿ ತನ್ನ ಲಕ್ಷ್ಯ ಅಂತೀವಿ. ಅವನು ಪ್ರಾಪ್ತಿ ಮಾಡ್ಕೊಳ್ಳೋ ಲಕ್ಷ್ಯ ಇದು ಗಟ್ಟಿ ನೋಡಿ ಅಂತ. ಯಾರು ಯೋಗದ ಸಂಪ್ರಜ್ಞಾತ ಸಮಾಧಿ ಅಂತಿಮ ಧ್ಯೇಯ ಸಂಪ್ರಜ್ಞಾತ ಸಮಾಧಿ, ಅದ್ರ ಮುಂದೆ ಅಸಂಪ್ರಜ್ಞಾತ ಅಂದ್ರೆ ನಾನು ಸಮಾಧಿಯೊಳಗಿದ್ದೇನೆ ಅನ್ನೋದು ಹೋಗ್ಬೇಕಲ್ಲಿ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಹೋಗ್ತೈತಿ. ಅದಕ್ಕೆ ಹೇಳೋದು ಅದ್ವೈತ ಕೊನೆಗೆ ಏನಪ್ಪ, ನಾನು ಬ್ರಹ್ಮನಿದ್ದೆ ಅದು ಹೋಗ್ಬೇಕಲ್ಲಿ. ನಾನು ಬ್ರಹ್ಮನಿದ್ದೆ ಅದು ಕೆಳಗಿನ ಭಾಗ. ಅದಕ್ಕಿಂತ ಮುಂದಿಂದ ಏನಪ್ಪ, ನಾನು ಈಗ ನಿದ್ದೆಯೊಳಗೆ ನಾನು ನಿದ್ದೆ ಮಾಡುತ್ತಿದ್ದೇನೆ ಅಂತ ಆಕತ್ತಲ್ಲಿ ಏಕಾಗ್ಬಿಡ್ತೆ. ಆದರೂ ಕೂಡ ನಾನು ನಿದ್ದೆ ಮಾಡುತ್ತಿದ್ದೇನೆ ಅಂದರೆ ಏನು ತಿಳ್ಕೊಬೇಕು? ಹೌದಾ? ಹಂಗೆ ಅವ ಹೇಳಿದ ನಾನು ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮ.
ಅವ ಗಾಡಿ ಹಿಂಗೇನಂತಲ್ಲ ಮೈ ಗಾಡಿ ಹೊಲ ಮತ್ತು ಅವ ಎತ್ತರ ಆತಂತ ಮತ್ತು ಗಾಡಿ ಐತಿ ಮತ್ತು ನೀ ಯಾಕೆ ಮತ್ತು ನೀ ಬ್ರಹ್ಮನ ಐತಿ ಬ್ರಹ್ಮನ್ ಅಂತ ಯಾಕೆ ಹಂಗೆ ಅಲ್ಲೇರ್ತದ ಸಂಪ್ರಜ್ಞಾತ ಸಮಾಧಿ ಆ ಚಿತ್ರ ಬರೆದ್ರು ನೋಡಿ ಅಷ್ಟಾಂಗಿ ಹೋಗುತ್ತೆ ಅದು ಸಂಪ್ರಜ್ಞಾತ ಅದ್ರ ಮುಂದಿಂದು ಅಸಂಪ್ರಜ್ಞ ನಾನು ಬ್ರಹ್ಮನಿ ಅನ್ನು ಹೋಗ್ಬಿಟ್ರು ನಿತ್ಯತ್ತಾಗಿ ಹಂಗೆ ಏಕಾಗಿರ್ತಾರೆ ಹಂಗನು ಬ್ರಹ್ಮ ಕೂಡ ಏಕಾಗ ಇದು ಅವರು ಕಾರ್ಯರೂಪಕ್ಕೂ ತಂದಾರ ಅದು ವ್ಯವಸಾಯಕ್ಕೆ ನೀ ಯಾವುದೇ ಕಾರ್ಯ ಮಾಡ್ಬೇಕಾದ್ರೆ ಇಲ್ಲಿಂದ ಹೋಗಿ ಏನು ಮಾಡಿ ಮೊದಲೇ ಮೆಟ್ಟು ಎರಡನೇ ಮೆಟ್ಟು ಅದೆಲ್ಲ ಹೋಗಿ ಯಾವಾಗ ನೀ ಲೌಕಿಕದೊಳು ಕೂಡ ಪೂರ್ಣ ಕಾರ್ಯವನ್ನು ಅದೇ ನೀನಾಗಬೇಕು ಅವಾಗ ನಿನ್ನ ಕೆಲಸ ಆಗ್ತಾ ಹೊರತಾಗಿ ಅಲ್ಲಿ ತನಕ ಅತ್ಲಾಗ ಅಷ್ಟು ನೋಡಿ ಇತ್ಲಾಗ ಅಷ್ಟು ನೋಡಿ ಮಾಡ್ಕೊತ ನಿನ್ನ ಕೆಲಸ ಆಗೋದಂತ ಹಂಗೆ ಇದೇನಂತಾರಪ್ಪ ಅಲ್ಲಿ ಸಂಪ್ರಜ್ಞಾತ್ ಸಮಾಧಿ ಅಂತಿಮಧೇಯ ಆಕತಿ ಇವರು ಸಂಪ್ರಜ್ಞಾತ್ ಸಮಾಧಿ ಅಂತಿಮಧೇಯ ಅಂದ ಅಸಂಪ್ರಜ್ಞಾತ್ ಹೋಗುದಿಲ್ಲ ಇವರು ಅದಕ್ಕೆ ರಾಮಾನುಜ ವಿಶಿಷ್ಟಾದ್ವೈತ ಅಂತ ಏನು ಬ್ರಹ್ಮಸೂತ್ರ ಭಾಷ್ಯಕಾರ ಮಧ್ವಾಚಾರ್ಯ ದ್ವೈತ ಸಿದ್ಧಾಂತ ಅದು ವಿಶಿಷ್ಟಾದ್ವೈತ ದ್ವೈತ ರಾಮಾನುಜಾಚಾರ್ಯ 182ನೇ ವರ್ಷ ಆದಮೇಲೆ ವಿಕ್ರಮಶಕ 1254 ಇಸ್ವಿಸ 1197 ಶ್ರೀಮದ್ ಆನಂದ ತೀರ್ಥರ ಯಾವ ಮಧ್ವಾಚಾರ್ಯ ಹೆಸರಿಂದ ಪ್ರಸಿದ್ಧ ಅವರು ಮಧ್ವಾಚಾರ್ಯ ಹೆಸರು ಪ್ರಸಿದ್ಧ ಯಾರ ಹೆಸರು ಆನಂದ ತೀರ್ಥ ಸ್ವಾಮೀಜಿಯವರು ಮಧ್ವಾಚಾರ್ಯ ಪ್ರಸಿದ್ಧ ಅವ್ರ ಜನ್ಮ 86 ವರ್ಷದ ಅವಸ್ಥೆಯೊಳಗೆ ತಮ್ಮ ಹುಟ್ಟಿ 86 ವಿಕ್ರಮಿ 1340 ಅನುಸಾರ 1283 ಇಸ್ವಿ ಎಷ್ಟು ವರ್ಷ 1200 ಇವರು ಶರೀರ ತ್ಯಾಗ ಇವರು ಬ್ರಹ್ಮಸೂತ್ರ ಭಾಷ್ಯ ಪೂರ್ಣ ಪ್ರಜ್ಞ ಭಾಷ್ಯ ಅಂತಾರಂತ ಈ ಹೆಸರಿಂದ ಇದು ದ್ವೈತ ಸಂಪ್ರದಾಯದ ಪ್ರವರ್ತಕರು ದ್ವೈತ ಬ್ರಹ್ಮ ಬೇರೆ ನಾ ಬೇರೆ ಇವ್ರ ಹೆಸರು ಬ್ರಹ್ಮ ಜೀವನಿ ಕೆಲವು ಅಂಶದೊಳಗೆ ಒಂದು ಕೆಲವು ಅಂಶದೊಳಗೆ ಭಿನ್ನ ಅಂತಾರೆ ಪರಸ್ಪರ ವಿರುದ್ಧ ಅಸಂಬದ್ಧ ಇದು ಹೆಂಗದಪ್ಪ ಪರಸ್ಪರ ವಿರುದ್ಧ ಅಸಂಬದ್ಧ ಅದಕ್ಕೆ ಇಬ್ಬರು ಸದಾ ಭಿನ್ನವೇ ಒಪ್ಪಬೇಕು ಅಂತವ್ರಂತ ಜೀವ ಪರಮಾತ್ಮ ಭೇದ ಆ ಪರಮಾತ್ಮನ ನಾ ಜೀವನ ಯಾವುದು ದ್ವೈತ ಮಾತ್ರ ಇದಕ್ಕೆ ಕೊನೆಗೆ ಎಲ್ಲ ಅಂತಾರಪ್ಪ ನಾವು ಇಲ್ಲಿಂದ ಹೋದ್ಮೇಲೆ ಆ ಮಾದನ ಹತ್ರ ಇರಬೇಕು ಮಾದನ್ ಕೂಡ್ಕೋತಿ ಅನ್ನಂಗಿಲ್ಲ ಏಕಾಗ್ತಿ ಅನ್ನಂಗಿಲ್ಲ ಜೀವೋ ಬ್ರಹ್ಮ ಇವನ ಅಪರ ಅನ್ನೋದಿಲ್ಲ ಜೀವನ ಹ್ಯಾಂಗ ಅಂತ ಹಾಕೀರಿ ನೀವು ಅಂತಾರ ಹಾಗೆ ಇಬ್ಬರು ಪೂರ್ಣ ಅಥವಾ ಅಪೂರ್ಣ ರೀತಿಯಿಂದ ಏಕತಾ ಆಗುವುದಿಲ್ಲ ಲಕ್ಷ್ಮೀ ಬ್ರಹ್ಮನ ಶಕ್ತಿ ಬ್ರಹ್ಮನ ಅಧೀನ ಇರ್ತಾಳೆ ಕಿಂತು ಅವನಿಂದ ಭಿನ್ನ ಇದು ಉದಾಹರಣೆ ಕೊಟ್ಟು ಲಕ್ಷ್ಮೀ ಬ್ರಹ್ಮನಿಂದ ಕೂಡಿರ್ತಾಳೆ ಯಾವಾಗಲೂ ಅದು ಅವನಿಗೆ ಯಾಕೆ ಹೀಗೆ ಅಂತಾರೆ ಯಾರು ದ್ವೈತ ಇದಕ್ಕೆ ಹೇಳ್ತಾರೆ ಆಚಾರ್ಯ ಸಮಾಜ ಪ್ರವರ್ತಕ ಸ್ವಾಮಿ ದಯಾನಂದ ಮಹಾರಾಜರು ಸಿದ್ಧಾಂತವು ದ್ವೈತವಾದನ ಅನಿಸ್ಕೊಳ್ತದೆ ಕಿಂತು ಈ ಇಬ್ಬರು ಅಂತರ ಏನಪ್ಪ ಅಂದ್ರೆ ಎಲ್ಲೇ ಮಧ್ವಾಚಾರ್ಯರು ಹೆಚ್ಚಾಗಿ ಪುರಾಣಗಳ ಆಶ್ರಯ ತಗೊಂಡಾರೋ ಅಲ್ಲಿ ಸ್ವಾಮಿ ದಯಾನಂದರು ವೇದ ಉಪನಿಷತ್ತು ವೈದಿಕ ದರ್ಶನ ಪ್ರಾಮಾಣಿಕ ಸೂತ್ರ ಸ್ಮೃತಿಗಳ ಅದ್ರ ಜೊತೆಗೆ ಸಮನ್ವಯ ಅವತೋಷ ದಯಾನಂದರು ಈ ರೀತಿ ಇರುವತ್ನಾಗೆ ಸ್ವಾಮಿ ದಯಾನಂದರ ದ್ವೈತವಾದ ಎಲ್ಲ ವೈದಿಕ ದರ್ಶನದ ಸಮನ್ವಯ ಜೊತೆಗೆ ಸಾಂಖ್ಯೋದ ಸರ್ವಾಸು ದ್ವೈತವಾದ ಇದರೊಳಗೆ ಅದ್ವೈತವಾದ ಅವ್ರು ದ್ವೈತವಾದ ಹೇಳ್ತಾರೆ ಅವು ಎಲ್ಲಿಂದ ಶುದ್ಧ ಅರ್ಥಾತ್ ಲೇಖಕನ ಈ ವ್ಯಕ್ತಿಗತ ಸ್ವತಂತ್ರ ವಿಚಾರ ಏನು ಅವರು ಚೈತನ್ಯ ತತ್ವ ಶುದ್ಧ ಸ್ವರೂಪ ಅರ್ಥಾತ್ ಆ ಪರಬ್ರಹ್ಮನ ಅಲ್ಲಿ ತೋರಿಸ್ಲಾರ್ದೆ ಕೇವಲ ಈಶ್ವರ ಅಂದ್ಬಿಟ್ರು ನೋಡಿ ಜೀವ ಪ್ರಕೃತಿ ವರ್ಣನ ಮಾಡಿದ್ರು ಈ ಸೃಷ್ಟಿಯ ಎಲ್ಲ ಬಾಹ್ಯ ರಚನೆಗಳು ಅಲ್ಲಿ ನಾವು ಕಾಣಬಹುದಲ್ಲ ಹಂಗೆ ಈ ಸಿದ್ಧಾಂತ ಅನುಸಾರವಾಗಿ ಪುನರಾವರ್ತನೀಯ ರೂಪ ಅಪರ ಬ್ರಹ್ಮನ ಪ್ರಾಪ್ತಿಯೇ ಮುಕ್ತಿ ಅಂದ್ಬಿಟ್ರು ಪರಬ್ರಹ್ಮನ ಪ್ರಾಪ್ತಿ ಅಂದಿಲ್ಲ ಅಪರ ಬ್ರಹ್ಮನ ಪ್ರಾಪ್ತಿ ಅಂದರೆ ಮುಕ್ತಿ ಆ ಮುಕ್ತಿ ಸೀಮಾ ಅದು ಕೊನೆ ಅಂದರು ಯಾವ ಯೋಗದ ಸಂಪ್ರಜ್ಞಾ ಸಮಾಜ ಅಂತಿಮದೇ ಅಂತಾರಲ್ಲ ಕಿಂತು ಸ್ವಾಮೀಜಿ ಯೋಗ ಸಾಧನ ಮೇಲೆ ಅವ್ರ ಮೇಲೆ ಈ ಪೂರ ಒತ್ತು ಕೊಟ್ಟು ಅವರ ಪರಮಾತ್ಮನ ಪ್ರಾಪ್ತಿಯ ಸಾಧನ ಅಂತ ತಿಳ್ಕೊಂಡು ತಥಾ ಪಾತಂಜಲಿ ಯೋಗದ ಮುಖ್ಯವಂತ ಪ್ರಾಮಾಣಿಕ ಗ್ರಂಥ ಅವರು ಒಪ್ಪಿ ಯೋಗದ ಅಂತಿಮ ಸೀಮಾ ಅಸಂಪ್ರಜ್ಞಾತ್ ಸಮಾಧಿ
ಅದರ ಅಂತಿಮ ಧ್ಯೇಯ ಶುದ್ಧ ಪರಮಾತ್ಮ ರೂಪದಿಂದ ಅವಸ್ಥಿತ ರೂಪ ಕೈವಲ್ಯವೇ ಆಗಿ ಮನೆ ಅಲ್ಲಿ ಸ್ವಾಮಿ ದಯಾನಂದರು ಈಶ್ವರ ಜೀವ ಪ್ರಕೃತಿ ಈ ಮೂರರ ಏನು ವಿಶೇಷ ರೂಪದಿಂದ ವರ್ಣನೆ ಮಾಡಿದರು. ಅದರಿಂದ ಸಾಮಾನ್ಯತಃ ಇದರ ಸಿದ್ಧಾಂತ ದ್ವೈತವಾದ ಅಂತ ತಿಳ್ಕೊಂಬಿಟ್ಟಾರೆ ನೋಡಿ. ಈ ಮೂರು ವಿಶೇಷ ರೂಪದಿಂದ ಕಿಂತು ಚೇತನ ತತ್ವ ಸಮಷ್ಟಿ ಬ್ರಹ್ಮಾಂಡದ ಸಂಬಂಧ ಈಶ್ವರ ಅಂತ ಹೆಸರೈತಿ. ಮತ್ತು ವ್ಯಷ್ಟಿ ಪಿಂಡಾಣ ಸಂಬಂಧ ಜೀವ. ವ್ಯಷ್ಟಿ ಸಂಬಂಧ ಬಂತೋ ಏನಂದ್ರು ಜೀವ, ಸಮಷ್ಟಿ ಸಂಬಂಧ ಬಂತೋ ಈಶ್ವರ. ಪರಬ್ರಹ್ಮವಾಗಿಲ್ಲ ಈಶ್ವರ. ವ್ಯಷ್ಟಿ ಪಿಂಡ ಜೀವ ಈ ಎರಡೂ ಚೇತನ ತತ್ವದ ಶಬಲ ಅರ್ಥಾತ್ ಮಿಶ್ರಿತ ರೂಪ ಇವೆರಡೂ ಕೂಡ ನಾವು ಅದಕ್ಕೆ ಲೇಖಕನ ವ್ಯಕ್ತಿಗತ ವಿಚಾರ ಅನುಸಾರವಾಗಿ ಸ್ವಾಮಿ ದಯಾನಂದರ ಸಿದ್ಧಾಂತ ದ್ವೈತವಾದವೇ. ಸ್ವಾಮಿ ದಯಾನಂದ ಶುದ್ಧ ಚೇತನ ತತ್ವ ಅರ್ಥಾತ್ ಪರಬ್ರಹ್ಮನ ವರ್ಣನ ವಿಶೇಷ ರೂಪನ ಇದು ಮಾಡಿಲ್ಲ. ಆ ಸಮಯದೊಳಗೆ ಯಾಕಪ್ಪ ಇಲ್ಲ ಜನಸಮೂಹ ಅದು ಅಯೋಗ್ಯತ್ತು, ಅದನ್ನು ತಿಳ್ಕೊಳ್ಳೋ ಕೆಪಾಸಿಟಿ ಇರಲಿಲ್ಲ. ಅವರು ಜೀವ ಬ್ರಹ್ಮ ಅಂತಂದು ತಿಳ್ಕೊಳ್ಳೋ ಸಾಮರ್ಥ್ಯ ಇರಲಿಲ್ಲ. ಅದಕ್ಕೆ ಹಂಗೆ ಮಾಡ್ಬೇಕಾಯ್ತು ಅವ್ರಿಗೆ. ಒಟ್ಟು ಏನು ಮಾಡ್ಬೇಕಾಯ್ತು ಇತ್ತ ತರಬೇಕಾಯ್ತು. ಆ ಲೆವೆಲಿಗೆ ಬಂದಮೇಲೆ ಯಾರು ಹೇಳ್ತಾರೆ ರೀ ಜೀವ ಬ್ರಹ್ಮ ಒಂದ ಅಂತ? ಆ ಬ್ರಹ್ಮ ಬ್ರಹ್ಮನಪ್ಪ, ನಾವು ಜೀವ ಜೀವನ ಅನ್ನುವಂಥ ಸ್ಥಿತಿ ಇತ್ತಾವ. ಆ ಸ್ಥಿತಿ ಬಂದಿರಲಿಲ್ಲ ಅವಾಗ ಇನ್ನು ಸಮಾಜ. ಅದಕ್ಕೆ ಅವ್ರು ಹೇಳ್ತಾರೆ ಆ ಸಮಯದ ಜನಸಮೂಹ ತಿಳ್ಕೊಳ್ಳೋ ಅಯೋಗ್ಯ ಇತ್ತು. ಅದಕ್ಕೆ ಅದ್ರ ಮುಖ್ಯ ಉದ್ದೇಶ ಸಮಾಜ ಸುಧಾರಣೆ ಮಾಡಬೇಕು. ಅವ್ರ ಉದ್ದೇಶ ಏನಪ್ಪ? ಸುಧಾರಣೆ ಮಾಡಬೇಕು, ಧರ್ಮ ರಕ್ಷಣೆ ಮಾಡಬೇಕಾಗಿತ್ತು. ಸ್ವಾಮಿ ದಯಾನಂದ ಸಮಯದಲ್ಲಿ ಹಿಂದೂ ಸಮಾಜ ವೈದಿಕ ಧರ್ಮ ಹೆಂಗೆ ವಿಕಟ ಪರಿಸ್ಥಿತಿಗಳು ಮೃತ್ಯುನ ಕಡೆ ಹೊಂಟಿತ್ತು. ಸಮಾಜ ಹಾಳಾಗಿ ಹೊಂಟಿದ್ದು, ಮುಸಲ್ಮಾನರು ದಬ್ಬಾಳಿಕೆದು ಭಾಳ ಇತ್ತಲ್ಲ ಅವಾಗ ಹೊಂಟಿತ್ತು. ಅದ್ರ ಉದಾಹರಣೆ ಯಾವುದೇ ಪೂರ್ವಾಚಾರ ಸಮಯದೊಳಗೆ ಅದು ಏನು ಮಾಡೋದಪ್ಪ ಸಿಕ್ಕಿರಲಿಲ್ಲ. ಸ್ವಾಮಿ ದಯಾನಂದ ಹಿಂದೂ ಧರ್ಮ ಸಮಾಜದ ನಿಮ್ರ ಪ್ರಕಾರ ದರ್ಶನಕಾರ ಅದು ತೆಗೆಯೋರು. ಅದಕ್ಕಿಂತ ಕೆಳಗೆ ತೆಗಿಬೇಕಾಯ್ತು. ಇತ್ಲಾ ಭಕ್ತಿ ಮಾರ್ಗ ಹಚ್ಚಬೇಕಾಯ್ತು. ದ್ವೈತಂತಿ ದ್ವೈತ ನನ್ನಪ್ಪ ಪರಮಾತ್ಮ ಅನ್ನು ಅವನ ಕಡೆ ಹೋಗೋದು ಕಾರ್ಯ ಮಾಡಲ್ಲ. ಸಾವಕಾಶ ಅತ್ಲ ಹೋಗಕತ್ರ ಹೊರತಾಗಿ ಆ ಭಿನ್ನ ತತ್ವ ಹೇಗೆ ಮಾಡ್ತಾನೆ. ಒಬ್ಬರು ದೊಡ್ಡ ಸ್ವಾಮಿ ಬಂದ, ನಾನು ದ್ವೈತವನ್ನು ಪ್ರತಿಪಾದನೆ ಮಾಡುತ್ತೇನೆ. ಏನನ್ನ? ಹಾಂ, ಬಾವಿ ಕಟ್ಟಿ ನಾ ದ್ವೈತವನ್ನು ಪಾಡುತ್ತೇನೆ ಅನ್ನೋ ಒಬ್ಬ ಸಾಮಾನ್ಯ ಮನುಷ್ಯ ಅಂದ. ಇದನ್ನು ಅವ ಯಾವನೋ ಬರ್ಕರ್ದ, ನೀನು ಬ್ರಹ್ಮಪ್ಪ ನಮಸ್ಕಾರ ಮಾಡಿದಂತ. ನಾ ಹೆಂಗೆ ಬ್ರಹ್ಮ ರೀ? ಯಾರು ನಿನ್ನ ಕರ್ ನೀ ಬ್ರಹ್ಮಪ್ಪ, ನೀ ಶಾಸ್ತ್ರ ಕೇಳಿಬಿಡು, ನೀವು ಅಂದಿ. ಯಾವನೊಬ್ಬ ಕಳೆದ್ರಪ್ಪ, ನೀ ಬ್ರಹ್ಮದೀಪ ಅಂತ ನಮಸ್ಕಾರ ಮಾಡಿದ್ರೆ ಅದು ಅವ ಹೇಳಿದಂತ ನೀ ಬ್ರಹ್ಮ ಬೇರೆ ನಾವೇ ದ್ವೈತ ಮತ್ತು ಎಲ್ಲರಿಗೂ ಗೊತ್ತಾಯ್ತದ ನೀ ಏನು ಪ್ರಯತ್ನ ಮಾಡ್ತೀವಿ ಅನ್ನಂತ ಅವಾಗ. ನಾ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾರೆ, ದ್ವೈತ ಪ್ರತಿಪಾದನೆ ಮಾಡವನ ಅಂತ ದ್ವೈತ ಗೊತ್ತಾಯ್ತು, ನೀ ಏನು ಹೇಳಕತ್ತಿ ಅದನ್ನ. ಹಂಗೆ ಎಲ್ಲರಿಗೂ ದ್ವೈತ ಆಗಿಬಿಟ್ಟಿತ್ತು. ಅದು ಮಾಡಪ್ಪ ಪರಮಾತ್ಮ ನೀ ಜೀವ ಆದ್ರೆ ಏನು ಮಾಡ್ಬೇಕಾಯ್ತಿ? ಪರಮಾತ್ಮ ಹೋಗ್ಬೇಕಲ್ಲ ನೀ. ಅದಕ್ಕೆ ಭಕ್ತಿ ಮಾಡು. ಆ ಭಕ್ತಿ ತಂದೆ ಹಂಗೆ ಅವಾಗಿನ ಸಮಾಜ ಹಂಗಿತ್ತಂತೇಳಿ ಈ ಮಾತು ಹೇಳ್ಬೇಕಾತಪ್ಪ, ದ್ವೈತವನ್ನೇ ಹೇಳ್ಬೇಕಾಯ್ತು. ಅದಕ್ಕೆ ಹೇಳಿದ್ವಿ ಅಂತ ಮಾತು ಹೇಳಿ. ಅದಕ್ಕೆ ಅದ್ರ ಮತ್ತೆ ದುರ್ದಶಾ ಪರಿಸ್ಥಿತಿ ನಮ್ಮ ಹಿಂದೂ ಧರ್ಮ ಭಾಳ ಕೆಟ್ಟಿತ್ತಾವ. ಅದಕ್ಕೆ ಹೇಳ್ಬೇಕಾಯ್ತು. ಈಗ ನಾವೇನು ಉಪದೇಶ ಕೊಡ್ತೀವಿ ತತ್ವಕ್ಕೆ ವಿರೋಧ. ಗುರುಪೂಜೆ ತತ್ವಕ್ಕೆ ವಿರೋಧ. ಹೆಂಗಪ್ಪ ಅಂದ್ರೆ ಯೋಗ್ಯತಾ ನೋಡ್ಕೊಂಡು ಉಪದೇಶ ಮಾಡಬೇಕು ಅಂತ ಶಾಸ್ತ್ರ. ಆದರೆ ಎಲ್ಲರೂ ಕೊಡ್ತೀವಿ ಬಂದವ್ರಿ ಅವರು ಉಪದೇಶ ತೊಗೋತಾರಂತ್ರಿಪ್ಪ, ನಡಿ ಇವನು ತೊಗೋತಾರಂತ್ರಿಪ್ಪ ನಡಿ. ಯಾಕಪ್ಪ ಅಂತಂದ್ರೆ ಅತ್ಲಾಗಿತ್ಲಾಗ ಮತಾಂತರ ಭಾಳ ನಡೆದ್ಬಿಟ್ಟಾವ ಕ್ರಿಶ್ಚಿಯರು. ಅದಕ್ಕೆ ನಮ್ಮವರಿಗೆ ನಾ ಇಂಥ ಗುರುವಿಗೆ ಉಪದೇಶ ತೊಗೊಂಡೇನಪ್ಪ ಅಂತಂದ್ರೆ ಅಷ್ಟರ ಗಟ್ಟಿ ಆಗಲಿ. ಸಾನಂದ ಋಷಿಗಳಿಗೆ ಹೇಳಿದ್ರಂತ ಅವ್ರ ಗುರುಗಳು, ಈ ಮಂತ್ರವನ್ನು ಸಮಾಜದೊಳಗೆ ಹೇಳಬಾರ್ದು, ಪಬ್ಲಿಕ್ ಮಾಡಬಾರ್ದು. ಒಂದು ದೊಡ್ಡ ಗುಡು ಮೇಲೆ ಅಂತ ಘೋಷಣೆ ಮಾಡಿಬಿಟ್ಟರು. ಅವ್ರು ಯಾಕೆ ಮಾಡಿದ ನೋಡ್ರಿ, ಅದನ್ನು ಪಬ್ಲಿಕ್ ಮಾಡಿದ್ರೆ ನಾನು ಅರ್ಕೋಕೆ ನಾ ಹೋಗಿ ಅದು ಇಷ್ಟು ಮಂದಿ ಉದ್ಧಾರ ಆಗಲ್ಲ. ನಾನು ಅರ್ಕೋಕೆ ಹೋದ್ರು ಅಷ್ಟು ಮಂದಿ ಉದ್ಧಾರ. ಅದಕ್ಕೆ ಮಾಡಿ ಹಂಗೆ ನಡೆದೈತೆ ನಾವು
ಬೇರೆದವ್ರು ಹೇಳಿ ಆ ಲೆವೆಲ್ಲಿಗೆ ಬಂದ್ಮೇಲೆ ಉಪದೇಶ ಮಾಡ್ಬೇಕು, ಅಲ್ಲೇ ಮಾಡ್ಬೇಕು. ಆದರೆ ಅವ್ರ ಭಾವನಾ ನಿರ್ಮಾಣ ಅದ ನಮ್ಮ ಗುರುಗಳಪ್ಪ ಮರ್ತು ಬಿಡೋಳ್ರಿ ಅದು ಸ್ವಲ್ಪ ಇದ್ದೇ ಇರ್ತೈತೆ. ಅಷ್ಟೂರು ಒಂದೇ ನಮ್ಮನೆ ಆಗ್ಯಾರ ಆವಾಗ ಒಂದು ಅವಕಾಶ ಹಿಂಗೆ ಇರಪ್ಪ ಹಿಂಗೆ ಅದನ್ನು ಮಾಡ್ತೇವೆ ಹೊರತಾಗಿ ಉಳಿದೇನು ಸ್ವಾರ್ಥ ಅಲ್ಲ ಇಲ್ಲ. ಯಾರು ನೀ ಇಷ್ಟ ಇಲ್ಲ ಮಾಡ್ತಾರೆ. ತಕ್ಷಣ ಏನು ತಂದು ಮೇಡು ಉಪದೇಶ ನಡಿ ಮನೆ ಕಡೆ ಅವ್ರಿಗೆ ಭಾವನಾ ತುಂಬುವ ಅದನ್ನು ಹೇಳ್ತಾರೆ. ಅದಕ್ಕೆ ಅದು ಮಾಡ್ತೇವೆ ಹೊರತಾಗಿ ಅದೇ ಧರ್ಮ ವಿರೋಧ ಎಲ್ಲ ವಿರೋಧ ಮಾಡಾಕತ್ತೀವಿ ನಾವೆಲ್ಲ. ಆದರೆ ಮಾಡ್ಬೇಕು, ಅನಿವಾರ್ಯವಾಗಿ ಪ್ರಸಂಗ ಐತಿ ಅಂತ ಮಾಡಕ್ಕೆ. ಅದಕ್ಕೆ ಅವಾಗೇನಿತ್ತು ಪರಿಸ್ಥಿತಿ, ಹಿಂದೂ ಧರ್ಮ ಇಕ್ಕಟ್ಟಿನಾಗಿತ್ತು, ಮುಸಲ್ಮಾನರ ಹಾವಳಿ ಭಾಳ ಇತ್ತು, ಕ್ರಿಶ್ಚಿಯನ್ರ ಹಾವಳಿ ಭಾಳ ಇತ್ತು. ಎಲ್ಲಿ ತನಕ ಮಾಡ್ತಿರಪ್ಪ ಕ್ರಿಶ್ಚಿಯನ್ರು ಅಂದ್ರೆ ಒಂದು ಬಾವ್ಯಾಗ ಒಂದು ಮಾಸನ ಚೆಲ್ಬಿಡು. ಕ್ರಿಶ್ಚಿಯನ್ ಚೆಲ್ ಎಲ್ಲ ಹೌದಪ್ಪ, ಆ ನೀರು ಕುಡ್ದವ್ರಲ್ಲ ಕ್ರಿಶ್ಚಿಯನ್ರಾದ್ರಿ. ನಾನು ಕುಡ್ದೇನಪ್ಪ, ನಾವು ಕುಡ್ದೇನೆ, ಕ್ರಿಶ್ಚಿಯನ್ರಾದ್ರೆ ಏನು ಮಾಡಿಲ್ಲ ಅವ್ರೆ. ಮತ್ತು ಅದನ್ನು ಅವ್ರು ಮುಟ್ಟಿ ನೀರು ಕುಡ್ದಿಲ್ಲ ಕ್ರಿಶ್ಚಿಯನ್ ಹಿಂಗಾಗು ಹೊತ್ತಿನೊಳಗೆ ಮತ್ತೇನು ಮಾಡಿ ಮತ್ತು ಅವ್ರನ್ನ ಹಿಂಗೆ ತೊಗೊಂಡು ತೀರ್ಥ ಹಾಕಿ ಮಾಡುತ್ತಾ ಪ್ರಸಂಗ ಭಾಳ ಕಠಿಣ ಪರಿಸ್ಥಿತಿ ಇರ್ತಾವೆ. ಅದಕ್ಕೆ ಇದಕ್ಕೆ ಸಮನ್ವಯ ಮಾಡ್ಯಾರ. ಎಷ್ಟು ವರ್ಷ ಕುಂತು ಅಭ್ಯಾಸ ಮಾಡೋದು ಗೊತ್ತಾನೆ. ಎದಕ್ಕೆ ನಾನು ತೊಗೊಂಡೇನಿ ಈ ವಿಷಯವನ್ನು ಅನೇಕ ವರ್ಷಗಳು ಗುದ್ದಾಡಿದ್ವಿ. ಯಾಕೆ ಹಿಂಗಾತಪ್ಪ ಷಡ್ದರ್ಶನ ಸಮನ್ವಯ ಬೇರೆ ಕಡೆ ಸಿಗಂಗಿಲ್ಲ ನಿಮಗಿದು, ಈಗ ಸಿಗ್ತದೆ. ಯಾಕೆ ಪ್ರಸಂಗ ಹೆಂಗೆ ಬಂತು ಅಂತೇಳಿ ಅದು ಸಿದ್ಧಾರ್ಥ ಪ್ರಸಂಗ ಅಂತ ಹೇಳಿ ಅದಕ್ಕೆ ಅದು ಮುಖ್ಯ. ಇನ್ನು ಅದು ಯಾಕಪ್ಪ ಉದ್ದೇಶ ಅದನ್ನ ಹೇಳ್ತಾರೆ. ವೈದಿಕ ಧರ್ಮ ನಾನಾ ಪ್ರಕಾರ ಮತಾಂತರ ಸಂಪ್ರದಾಯ ವಿಭಕ್ತ ಆಯ್ತು. ನಾ ಬ್ರಾಹ್ಮಣ ಬೇರೆ ಲಿಂಗ ಈಗ ಸಂಘ ಯಾಕೆ ಬಂತು, ಇವೆಲ್ಲ ದೇಶ ಪಾರ್ಕಂತರು ಯಾಕೆ ಬಿತ್ತು, ನಾ ಬೇರೆ ನೀ ಬೇರೆ ನಮ್ಮದೇ ಕಿತ್ತೂರು ಬೇರೆ ರಾಮದುರ್ಗ ಸಂಸ್ಥಾನ ಏನು ಮಾಡ್ತಿ, ಆಮೇಲೆ ಇದ್ರದ್ದು ಸಂಸ್ಥಾನ ಇಲ್ಲ ಬೇರೆ. ಅದಕ್ಕೆ ವಿಭಕ್ತ ಆಗಿ ಪರಸ್ಪರ ಒಬ್ಬೊಬ್ಬರ ವಿರೋಧ ಮಾಡ್ತಾರೆ. ಕಿತ್ತೂರು ಮುಂದೆ ಅದು ಅವ್ರ ವಿರುದ್ಧ ಇವ್ರು ಮಾಡಕ್ಕೆ ಇದನ್ನು ಕೂಡಿಸ್ಬೇಕು. ದೊಡ್ಡ ಕೆಲಸ ಮಾಡೋ ವಲ್ಲಭಾಯ್ ಪಟೇಲ್ ಅವ ಹಿಂದೆ ಹೋದ್ರೆ ಕಾಣ್ತೇವೆ. ಅದಕ್ಕೆ ನೆನೆಸ್ಬೇಕು. ಪಟೇಲ್ ಮೂರ್ತಿ ಮಾಡಿ ಯಾಕೆ ನಿಂದ್ರಿಸಿದ್ರು ಮೋದಿಯವರು, ಈ ದೊಡ್ಡ ಕೆಲಸ ಮಾಡ ಅವ್ರು ಹಾಕಿದ್ದಿಲ್ಲ. ಹಂಗೆ ಹೈದ್ರಾಬಾದ್ ಬೇರೆ ಆಗೋದಿತ್ತು. ಅವ ಮಾತುಕತೆ ಮಾಡಿ ಒಪ್ಪಲಿಲ್ಲ ಅವ ನಿಜಾಮ. ನಾವು ಬೇರೆಯವರು ಆಕ್ರಮಣ ಮಾಡಿ ಮುಸಲ್ರಿಗೆಲ್ಲ ಮಾಡಿ ಹಗಲ ಬೋಳಿಸಿ ನೋಡೋರಲ್ಲ ಮತ್ತು ಮುಸಲ್ಮಾನ್ ಬಡದಿರಲ್ಲ ಅಷ್ಟು ಮಾಡ್ದಲ್ಲಿ ಅವ್ರು ಹೈದ್ರಾಬಾದ್ ನಾವು ಇಲ್ಲಿಕ್ರೆ ಅದೊಂದು ಬೇರೆನ ಹಂಗೆ ಪ್ರಸಂಗ ಬಂತು. ಹಂಗೆ ಒಬ್ಬರಿಗೊಬ್ಬರು ವಿರೋಧ ಮಾಡ್ತಿರೋ. ಹಿಂಗಾಗಿ ಬ್ರಿಟಿಷ್ ಯಾಕೆ ಬಂದ್ರೆ ಇಲ್ಲೇ ಅವ್ರೇನು ತಗೊಂಡು ರಾಜ್ಯ ತೊಗೊಂಬರಲಿಲ್ಲ, ತಕ್ಕಡಿ ಹಿಡ್ಕೊಂಡು ಬಂದವ್ರು ಸೂತ್ರ ಆಡಿದ್ರು ಪರಿಸ್ಥಿತಿ. ನಾವೇ ಗೆದ್ದು ಕೊಟ್ಟಿವ್ರಿ. ಮತ್ತು ಈ ಕಿತ್ತೂರು ಹೋಗ್ಬೇಕಾದ್ರೆ ಕಾರಣ ಮಲ್ಲಾಪ್ ಶೆಟ್ಟಿ ಅಬ್ಬಾ ನಾನು ಪ್ರತಿಜ್ಞೆ ಮಾಡ್ತೀನಿ ಕಿತ್ತೂರಿಗೆ ಪ್ರಾಣ ಕೊಡ್ತೀನಿ. ಅವನ ಮದ್ದು ಗುಂಡ ಸಗಣಿ ಸೇರಿಸ ನಿನಗೆ ಅದನ್ನು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಅವ್ನು ಉಬ್ಬಿಸಿ ಹಿಂಗೆ ಮಾಡಂತೇಳಿ ಆಮೇಲೆ ಅವನ್ನ ಕೊಂದ್ರು. ನಿನ್ನ ಇಲ್ಲಿ ತನಕ ನೀನು ಕಾಪಾಡೋರು ವಿರುದ್ಧ ಹೋಗ್ಯದು, ನಮ್ಮ ವಿರುದ್ಧ ಏನು ಮಾಡೋದಿಲ್ಲ ನೀ ಅರಾಸ್ ರಾಜ್ಯ ತೊಗೊಂಡು ಹೊಡೆದ್ಬಿಟ್ರು. ಹಂಗೆ ಎಲ್ಲ ತಮ್ಮೊಳಗೆ ವಿರೋಧ ಮಾಡ್ತಾರೆ. ಆಗಿದ್ರೆ ಅದಕ್ಕೆ ದ್ವೈತ ಮಾಡಬೇಕಾಗ್ತದೆ ನೋಡಿ. ಒಂದು ಈಶ್ವರ ಉಪಾಸನಾ ಸ್ಥಾನ ಕೇವಲ ಅನೇಕ ದೇವಿ ದೇವತಕ್ಕಿಂತ ಭೂತ ಪ್ರೇತ ಪೀರ ಪೈಗಂಬರ ಕಬ್ರ ಮಜಾ ಆದಿ ಸಂಸಾರ ಕಾಮನೇಶ್ವರ ಪೂಜಾ. ಇವತ್ತು ಆ ಮಸೂದಿ ನಡ್ಕೊಂಡು ನಡೀತಿತ್ತು ಪೂಜಾ ಬಂದರೆ ಎಷ್ಟು ಮಂದಿ ಬರ್ತಾರೆ. ಮತ್ತು ಅಲ್ಲಿ ನಡ್ಕೊಂಡ್ರೆ ಪುಣ್ಯ ಬರ್ತೈತಿ, ಅಲ್ಲಿ ರೋಗ ಹೋಗ್ತಾವ. ಆದರೆ ಇವು ಮಜಾ ಎಷ್ಟು ಅಂದ್ರೆ ನಮ್ಮನ್ನು ಎಷ್ಟು ಮರ್ತಾರೆ ಇವರು ಅಂದ್ರೆ ಹಳ್ಳಿಗೇರಿ ಮನುಷ್ಯ ಬಂದ. ಆವಾಗ ಅವರ ಮಗಳನ್ನು ತೋರಿಸ್ತಾವ. ಆಕೆ ಒಂದು ಸ್ವಲ್ಪ ಗಾಳಿ ಶಕಾಲಾಗಿತ್ತಂತ ಎಲ್ಲೆಲ್ಲಿ ಹೋದಂತೆ ಕಡಿಕ ಸಿದ್ಧಾರ್ಥ ನೋಡಿ, ಯಪ್ಪ ನೀನು ಬಿಟ್ಟು ಹೋಗೋದು ತಪ್ಪಾತ್ ನಂದು, ಇನ್ಮೇಲೆ ನೀನು ಬಿಟ್ಟು ಹೋಗೋದಿಲ್ಲ. ಅಮಾವಾಸ್ಯೊಮ್ಮೆ ಸಿದ್ಧಾರ್ಥ ಮಠಕ್ಕೂ ಬರ್ತೇನೆ, ದೇವ್ರ ಬಳಿ ಮಠಕ್ಕೆ ಬರ್ತೇನೆ ಅಂತ ಬೇಡ್ಕೊಂಡು ಆಕೆಗೆ ಹಂಗಾರ ಕಡಾಸ್ ಅಲ್ಲಿಂದ ಆಕೆಗೆ ಗಾಳಿ ಬಂದಿಲ್ಲ. ಇದು ಇತ್ತಪ್ಪ. ಅದಕ್ಕೆ ಮಸ್ಜಿದ್ಗೆ ಹೋಗೋದು ಆಮೇಲೆ ಕ್ರಿಶ್ಚಿಯನ್ರಿಗೆ ನಡ್ಕೊಳ್ಳೋದು ಇವೆಲ್ಲ ಸುಳ್ಳು ಆಗುತ್ತೆ. ಇದನ್ನು ತೆಗಿಬೇಕಾಗಿತ್ತು. ಅದ್ರ ಸಲುವಾಗಿ ದ್ವೈತ ಇರೋದು ಯಾಕಪ್ಪ ಅಂತ ಅಲ್ಲಿ ಮಾಡಿ ಅದಕ್ಕೆ ಮಂದಿರ ತೀರ್ಥ ಮಸೂದಿ ಅದೆಲ್ಲ ನಡೆದುಬಿಟ್ಟಿತ್ತಪ್ಪ. ಅದಕ್ಕೆ ಆ ಜ್ಯೋತಿ ಅದು ಅವ್ರ ಸಲುವಾಗಿ ಮೂರ್ತಿ ಪೂಜಾ ದುರುಪಯೋಗ, ಮಂದಿರ ತೀರ್ಥ ಪವಿತ್ರ ಸ್ಥಾನ ನಾನಾ ಪ್ರಕಾರ ದುರ್ವ್ಯವಹಾರ ಏನು ಬೇಕಾದ ಮಾಡಾಕಿದೆ. ಅದಕ್ಕೆ ಗುಣ ಕರ್ಮ ಸ್ವಭಾವ ಬಿಟ್ಟುಕೊಟ್ಟು ಜನ್ಮದಿಂದ ಜಾತಿ ಪ್ರಾಂತಿ ವ್ಯವಸ್ಥೆ ಒಪ್ಪೋ ಕಾರಣದಿಂದ ಉಚ್ಚ ಅನಿಸಿಕೊಳ್ಳುವಂಥ ಜಾತಿಯೊಳಗೆ ಪ್ರಮಾದದಿಂದ ಕಾರಣ ಅವನತಿ ಆತ. ಅವರು ಅಡ್ಬಿದ್ರು. ಮಹಾತ್ಮರು
ರಾಮ ಮಹಾಭಾರತ ಒಂದು ಪ್ರಸಂಗ ಬರ್ತದೆ. ಅಡವಿಯಾಗಿ ಇರುವ ಹೊತ್ತಿನಾಗ ಪಾಂಡವರು ಅವರಲ್ಲೇ ಇವರು ಹೋದರು ಮಾರ್ಕಂಡೇಯ ಋಷಿಗಳು. ಮಾರ್ಕಂಡೇಯ ಋಷಿಗಳು ಇವ್ರ ಭೇಟಿ ಹಾಕುವಾಗ ಧರ್ಮರಾಜರು ಕಲಿಯುಗ ಅಂದ್ರೆ ಹೆಂಗೆ ಇರ್ತೈತಿ ಮೊದಲೇ ಸಲ ಹೇಳಿದ್ರಂಥವ್ರು ಎಲ್ಲ ವೇದಗಳು ಮಾರಾಟಕ್ಕೆ ನಿಂದಿರ್ತಾವ. ಅಂದ್ರೆ ಬ್ರಾಹ್ಮಣ ತನ್ನ ಕೆಲಸ ಬಿಡ್ತಾವ. ಚಲೋ ಪ್ರಾಮಾಣಿಕವಂತ ಪತಿವ್ರತ ಹೆಂಡತಿ ಸಿಗೋದು ಕಷ್ಟ, ಮಗ ಒಳ್ಳೆ ಮಗ ಸಿಗೋದು ಕಷ್ಟ, ಒಳ್ಳೆ ಗುರುವಿನ ಶಿಷ್ಯ ಸಿಗೋದು ಕಷ್ಟ, ಪ್ರಾಮಾಣಿಕವಾದಂಥ ರಾಜಕಾರಣಿ ಸಿಗೋದು ಇವೆಲ್ಲ ಇವತ್ತು ಹೊಂತಾವೆಲ್ಲ ನೋಡವು ಎಲ್ಲ ಎಲ್ಲ ಮೊನ್ನೆ ಹೇಳಿದ್ರಲ್ಲೇ ಹುಬ್ಬಳ್ಳಿಯಾಗ ಹೇಳ್ತಿ ಆ ಹೆಂಡತಿ ತಮ್ಮ ಕೂಡಿ ದೊಡ್ಡ ಡಾಕ್ಟರ್ ಕೊಂಡಾಗ ಏನು ಮನ್ನ ಎಂಥ ಹೆಂಡತಿ ತಮ್ಮ 50 ಲಕ್ಷ ರೂಪಾಯಿ ಕೊಟ್ಟಾನಂತ ಹೆಂಡತಿ ತಮ್ಮ. ಆ ರೊಕ್ಕ ಕೇಳಿದ್ರೆ ಕಲಾಸ ಇವ ದವಾಖಾನೆ ಹೋಗಿ ದಣ ಮಾಡ್ಕೊಳಕ್ಕೆ ಕೊಡ್ತಾನಂತ ಕಲಾಸ್ ಇಬ್ಬರು ಕೂಡ ಹೊಡೆದು ಎಷ್ಟೊತ್ತು ಬೇಕು ರೀ ಇಬ್ಬರು ಕೂಡ ಹೊಡ್ಯಾಕೆ ಅಂತ ಏನ ಪರಿಸ್ಥಿತಿ ಹಿಂಗೆಲ್ಲ ಎಲ್ಲ ಬಿಗಡ. ನಮ್ಮೂರಿಗೆ ಶಾಸ್ತ್ರ ಬರ್ರಿ ಅಂತಂದ್ರೆ ಎಷ್ಟು ಕೊಡ್ತೀಪ್ಪ ಕೇಳ್ತಾರೆ. ಆ ರೊಕ್ಕ ಕೊಡೋದು ಅಧಿಕೃತ ಬೇರೆ, ಮನೆಗೆ ಹೋದಾಗ ಕೊಟ್ಟದ್ದು ಬೇರೆ. ಇದೇನು ಮಾರಾಕ ನಿಂತವಂದಂಗೆ ಆತೀವಿ. ಮೊದಲು ಹೆಂಗಿದ್ರು ನಮ್ಮ ಅಪ್ಪಾರು ಹೆಬ್ಬಾಳದವ್ರು ಹೇಳ್ತಾರೆ, ಅಪ್ಪಾರ ಅಲ್ಲಿ ಹೋದಾಗ ದಕ್ಷಿಣ ಕೊಡ್ತಾರೆ. ಮತ್ತು ನಮ್ಮ ಪದ್ಧತಿ ಹೆಂಗಿದ್ದಿಲ್ಲ ನೋಡ್ರಿ. ಎಲ್ಲರೂ ಹೋಗ್ಬೇಕಾರ ಅಪ್ಪಾರು ಒಂದು ಸ್ವಲ್ಪ ಹೆಚ್ಚು ಬ್ಯಾಡಪ್ಪ ಅವ್ರು ಗಾಡಿ ಕಳ್ಸ ಅವ್ರು ಕೊಡ್ತಾರೆ ಸಾಕು, ಅಲ್ಲಿ ಹೋಗ್ತಾನೆ ಏಟ ಅಟ ಕೊಡ್ರಿ. ನಾ ಹೆಚ್ಚಿಗೆ ಕೊಡ್ತೇನೆ ಅಂದರೆ ಸಾಕಪ್ಪ ಇಷ್ಟ ಆಗ್ಬಿಡು ಪಾಕೆಟ್ನ ನಾ ಕಳಿಸ್ತೀನಿ. ನಮ್ದು ಹಂಗಲ್ಲ, ನಾವು ಹಿಂಗೆ ಕಿಸ ಇಟ್ಕೊಂಡು ಹೋಗಿರ್ತಿದ್ವಲ್ಲ, ಯಾರೂ ಕೊಡ್ಲಿಕ್ಕೂ ನಮ್ಗೆ ಗಟ್ಟಿ ತಿರುಗಿ ಬರೋ ಗಾಡಿ ಖರ್ಚಾಗಿರ್ಬೇಕು. ನಮ್ಮದು ಸಿದ್ಧಾಂತ. ಅವ್ರಿಗೆ ಯಾರೂ ಕೊಡಲಿಲ್ಲ ಅಂತ ತಿಳ್ಕೊಡಿ. ಮತ್ತು ಹಂಗೆ ಆತ ಒಂದ್ಸಲ ಒಂದು ಊರು ಬಿಟ್ಟಿದ್ವಿ. ಅವ್ನು ಕಿಸ ರೊಕ್ಕ ಕಳ್ಸಾಕ ಬಂದು ನಮ್ಗೆ ಕರೆಕ್ಟ್ ಬಂದಿದ್ದ. ಅವ್ನು ಮಾಲಿ ತರ್ತೇನೆ ರೀಪ್ಪ ಬಸ್ನಾಗ ಕೊಂಡ್ರಿ ಅಂತಂದ. ಆಯ್ತು ಕೂತೀವಿ. ಅವ್ನು ಮಾಲಿ ಥರ ಬರಲ್ಲ ನಮ್ಮ ಗಾಡಿ ಮಾಡ್ತೀಪ್ಪ. ಮಗ್ಗದವ್ನು ಕೇಳಿದೆ ಟಿಕೆಟಿಗೆ ರೊಕ್ಕ ನಾ ತಂದಿಲ್ಲ ರೀ ಅಂತಂದ. ನನ್ನ ಕಡೆದು ಕೊಟ್ಟೆ, ಹಿಂಗೆ ಕಾಪಾಡಿ. ಹಂಗೆ ನಮ್ಮದು ಸಿದ್ಧಾಂತ ಅವ್ರ ಸಿದ್ಧಾಂತ ಕೆಟ್ಟ ಅನ್ನಂಗಿಲ್ಲ, ನಮ್ಮ ಸಿದ್ಧಾಂತ ಭಾಳ ಚಲೋ ಅನ್ನಂಗಿಲ್ಲ. ಇದು ಕೆಟ್ಟ ಆದರೂ ನಮ್ದು ಹಿಂಗೆ ಯಾವಾಗಾರ ದಾರಿಗೆ ಏರ್ಬೇಕಪ್ಪ ಕಿಸ ನಾ ಕೊಟ್ಟಿರ್ಬೇಕು. ಇದು ಹಂಗೆ ಅವಾಗ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಅವ್ರು ಬೇರು ಈ ದೇವರು ಇಲ್ಲೋ ಆ ದೇವರು ಹೊಂಟ್ರೆ ಅಂಥ ಪರಿಸ್ಥಿತಿ ಬಂದಿತ್ತು. ಮತ್ತು ಗುಣ ಕರ್ಮ ಸ್ವಭಾವ ಹೆಚ್ಚಿನ ಮಾಡುವಂಥ ಅಪೇಕ್ಷೆ ಬೇರೆ ಬೇರೆ ನೀಚ ನಂದ ಶ್ರೇಷ್ಠ ಅಂತ ಇವ ಸಣ್ಣವ ಸುಳ್ಳು ಅಪೂರ್ಣ ಅಂತ ತಿಳ್ಕೊಂಡು ಅವನ ಮೇಲೆ ಅವ ಸಜ್ಜ ನಮ್ಮ ದೊಡ್ಡ ಜಾತಿಯವ್ರು ಪೂರ್ಣ ಸಿದ್ಧ ಮಾಡುವಂಥ ಆ ಸುರಿ ಚೇಷ್ಟ ನಡೆದ್ಬಿಟ್ಟಿತ್ತು. ಅವಾಗ ಈ ಪ್ರಕಾರ ಹಿಂದೂ ಪರಸ್ಪರ ಭ್ರಾತೃಭಾವ ಸಮಾನತಾ ಆದ್ರೆ ಇದೆಲ್ಲ ಇಲ್ದಂಗೆ ಆಗ್ಬಿಟ್ಟು ಹಿಂದೂ ಧರ್ಮ ಎಲ್ಲರೂ ಒಂದು ಎತ್ತಾ ಇರ್ತಾರೆ, ಎಲ್ಲರಿಗೂ ಕಲ್ಯಾಣ. ಸರ್ವೇ ಸುಖಿನಃ ಸಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯ. ನಮ್ದು ಎಂಥದ್ದು ಎಲ್ಲರಿಗೂ ಕಲ್ಯಾಣ. ಪರದೇಶದವ್ರು ಏನಂದ್ರು ಗ್ರೇಟೆಸ್ಟ್ ಗುಡ್ ಆಫ್ ದಿ ಗ್ರೇಟೆಸ್ಟ್ ನಂಬರ್. ಭಾಳ ಮಂದಿದ್ದು ಭಾಳ ಅಂದ ಬಳಿಕ ಕೆಲವ್ರ ಥರ ಸುಖ ಆಗಲಿ, ನಮ್ಮವ್ರು ಹಂಗೆ ಅಂದಿಲ್ಲ, ಎಲ್ಲರೂ ಸುಖಿ ಆಗಿ ಅಂತ ಹಂಗೆ. ಅವಾಗ ಹಂಗೆ ಈಗ ನಂದಷ್ಟು ಸುಖಿ ನಾನು ನನ್ನ ಜಾತಿ ಸ್ವಾಮಿಗಳು ನಮ್ಮ ಜಾತಿ ಎಲ್ಲ ಸಿಗಬೇಕು. ಇಲ್ಲಕ್ಕೆ ನೀನು ಕೆಡವೆ ಬಿಡ್ದು ನಾವು ಓಟ್ ಹಾಕಂಗಿಲ್ಲ ನೋಡಿ ಎದುರಿಸ್ತಾರೆ. ಇವತ್ತು ಇಷ್ಟು ಮಂದಿ ಮಂತ್ರಿ ಮಂಡಲ ಬದಲಿ ಮಾಡಿ ಒಬ್ಬರ ಹೆದರಿಸಿದ್ರೆ ರಾಜೇನ ಕೊಡ ಸುಮ್ಮನೆ ಮಾಡ್ರಿ. ಎಂತಿಂಥ ಮಂತ್ರಿದು ನೀವು ಬೇಡಪ್ಪ ರಾಜೇನ ಕೊಟ್ರೆ ಒಬ್ಬರ ನೋಡಿ ನಾನು ತೆಗೆದೆ ಅಂದ್ರೆ ನಾನು ಕೂಡ 20 ಮಂದಿ ಮಲ್ಲ ನಮ್ಮ MLA ಗಳು ಅದ ನಾವು ಹೋಗ್ಕವ್ ನೋಡಿ ನಾನು ತೆಗೆದ್ರೆ ಅಂದ್ರೆ ನೀ ಯಾರು ಹಿಮ್ಮತ್ತಿಲ್ಲ, ಆ ಧೈರ್ಯ ಬೇಕು. ಹಂಗೆ ಇವತ್ತು ಅದು ನಡೆದ್ಬಿಟ್ಟು ನಂದ ಶ್ರೇಷ್ಠ ನಮ್ಮ ಜಾತಿಗೆ ಈ ಮೀಸಲಾತಿ ಕೊಡ್ಲಿಕ್ಕೆ ಮುಂದಿನ ಸಲ ಓಟ್ ಹಾಕೋದಿಲ್ಲ, ನಮ್ಮ ಜಾತಿಯವರೆಲ್ಲ ಇಷ್ಟು ಪರ್ಸೆಂಟೇಜ್ ಇದೆಲ್ಲ ಕೆಲ ಇದು ಆಗಬಾರ್ದು ಅಂತೇಳಿ ಅದು ಮಾಡ್ತಾರೆ ನೋಡಿ. ಮೇನ್ ಸವರ್ಣ ಅನಿಸ್ಕೊಳ್ಳೋ ಸಂಕೀರ್ಣ ಹೃದಯ ಮನುಷ್ಯರು ನೀಚ ಅನಿಸ್ಕೊಳ್ಳೋಂಥ ನಿರ್ಧನ ಜಾತಿಗೆ ಅದಕ್ಕೆ ಕೇವಲ ಧಾರ್ಮಿಕ ಅಲ್ಲ, ಸಾಮಾಜಿಕ ನಾಗರಿಕ ಅಧಿಕಾರ ಹರಣ ಮಾಡಿ. ಅವಾಗ ಕೇಳಿ ಮಂದಿಗೆ ಏನಿತ್ತು ಬೇಕಾದ ಆ ಕೆರೆ ಮುಟ್ಟಿದ್ರು ಹೊಡೆದು ನೋಡು ನಾನು ನಿದ್ರಿಗೆ ಆ ಕೆರೆ ಹಾಕಿ ಅವ್ರು ಬೇರೆ ಕೆರೆ ತೆಗೆದಿದ್ರು ಅವ್ರು ನೀರು ಮಂದಿ ಹಾಕಿಸ್ಬೇಕು. ಒಮ್ಮೊಮ್ಮೆ ಮನೆ ಹೆಣ್ಮಕ್ಳು ನೀರು ಹಾಕಿ ಬಾಗಿದ್ದ ಮಧ್ಯಾಹ್ನ ಹತ್ತತ್ತು ನೀರು ಹಾಕೊಂಡ್ರಲ್ಲಿ ಯಾರು
ಹಿಂಗೆ ಅವಾಗಿನ ಪರಿಸ್ಥಿತಿ. ಕಿಂತು ಅದ್ರ ಬಗ್ಗೆ ಪಿಶಾಚವತ್ ಅತ್ಯಾಚಾರ ಮಾಡ್ತದೆ, ಮಾಡಿ ಬೇರೆದವರು ಅದು ಸಮಾಜ ಜಾದು ಸಿಗಿಸಿ ಅವ್ರಿಗೆ ಏನಪ್ಪ ಅನಿವಾರ್ಯವಾಗಿ ಕಷ್ಟಕ್ಕೆ ಅವಾಗಿನ ಪರಿಸ್ಥಿತಿ ಆತ. ಬಾಲ ವಿವಾಹ, ವೃದ್ಧ ವಿವಾಹ, ನಾನಾ ಪ್ರಕಾರದ ಕೃತಿಗಳು, ಸ್ತ್ರೀಯರ ಶೂದ್ರ ಅಂತ ಮಾಡಿ ಅವರನ್ನು ಜನ್ಮಸಿದ್ಧ ಧಾರ್ಮಿಕ ಅಧಿಕಾರ ವಂಚಿತ ಮಾಡಿ. ಭಗವದ್ಗೀತಾ ಎಲ್ಲರೂ ಸಮಾನ, ಎಲ್ಲ ಸಾಮಾನ್ಯ ಮಾಡ್ತಾರೆ. ಶೂದ್ರ ಹೆಣ್ಮಕ್ಳು ಅಂತಾರೆ ಇವ್ರದ್ದೇನಪ್ಪ ಅಂತ ಭಗವದ್ಗೀತಾ. ಆದರೆ ಅವಾಗ ಅವ್ರಿಗೇನು ಅಧಿಕಾರ ಇಲ್ಲ, ಹೆಣ್ಮಕ್ಳಿಗೆ ಏನಿಲ್ಲ. ಹಿಂಗೆ ಅಂದು ವಂಚಿತ ಮಾಡು. ವಿಧವೆಗಳ ಜೊತೆಗೆ ಅನ್ಯಾಯಪೂರ್ವಕ ದುರ್ವ್ಯವಹಾರ ಮಾಡೋದು ಅವಾಗಿನ ಪರಿಸ್ಥಿತಿ ಹೇಳಕತ್ತಾರಿಗೆ. ಅದು ಇತ್ತಪ್ಪ. ಹಿಂದೂಗಳ ಸಾಮಾಜಿಕ, ಧಾರ್ಮಿಕ, ರಾಷ್ಟ್ರೀಯ, ನಾಗರಿಕ, ವೈಯಕ್ತಿಕ ಆದಿ ಎಲ್ಲ ಅಂಗದೊಳಗೆ ಸ್ವಾರ್ಥಮಯ ಜೀವನ ಆಗಿಟ್ಟಿತ್ತು ಅವಾಗಿನ ಪರಿಸ್ಥಿತಿ. ನೋಡಿ, ಸಾರ್ವಭೌಮನ ವೈದಿಕ ಜನ ಮೂರ್ಖತ, ಇದೇ ಧರ್ಮ ಹಿಂದುಳಿದದ್ದು. ಹೀಗೆ ಮೂರ್ಖತ ಅಜ್ಞಾನತೆ ಸಂಕೀರ್ಣ ಮಾಡಿ ಅದು ಕೇವಲ ಅನ್ಯ ಮತಾವಲಂಬಿಗಳ ಸಲುವಾಗಿ ಅದರೊಳಗೆ ಪ್ರವೇಶ ದ್ವಾರ ಬೇರೆದವ್ರು ಬಂದ. ಒಮ್ಮೆ ಮತಾಂತರ ಹೋಗಿ ಅವ್ನು ತೊಗೊಳಂಗನೇ ಇಲ್ಲ. ಬೇರೆ ಜಾತಿ ಹೋಗಿ ಅವ್ನು ತೊಗೊಳಂಗಿಲ್ಲ. ಸಾವರ್ಕರ್ ಇದ್ದಾಗಲೇ ಜೈಲ್ನಾಗ ಮುಸಲ್ಮಾನರೆಲ್ಲ ಕೊಟ್ಟು ಚುಮರ್ ಕೊಟ್ಟು ನಾವು ಮುಟ್ಟೇವ್ ನೀವು ತೊಗೊಳ, ನೀವು ತಿನ್ನು ನಾವು ತಿಂತೇವೆ. ಸಾವರ್ಕರ್ ಜೋರು ಮಾಡಿ ನೀವು ಮುಟ್ಟಿದ ಮೇಲೆ ಏನು ಮೈಲಿಗೆ ಆಗಲಿಲ್ಲ ನಿಂದು ನಿನಗೆ ನಾನು ತಿಂದರು ಎಲ್ಲ ಭಾಳ ಇಂಥವು ಭಾಳ ನಡೀತೀನಿ. ಅದಕ್ಕೆ ಮೂರ್ಖ ಏನು ಹಿಂದೂ ಧರ್ಮಕ್ಕೆ ಆಗ್ತಾ ಹಂಗೆ ಅದನ್ನ ಸಂಕೀರ್ಣ ಮಾಡ್ಕೊಂಡು ಸುಳ್ಳು ಸ್ವಾರ್ಥ ಅವ್ರಿಗೆ ಅವಕಾಶ ಬರೋಂಗಿಲ್ಲ. ಶಿವಾಜಿ ಮಹಾರಾಜ್ ಅವರು ಅನೇಕ ಕಡೆ ತೊಗೊಂಡಿರ್ತೀರಿ, ಅಲ್ಲಿ ಸುಳ್ಳು ಆಗ್ತದೆ ಬದಲಾವಣೆ. ಅಲ್ಲಿ ತನಕ ಅವ್ನು ಹೊರಗಿಡ ಮುಟ್ಟೋಗಿ ಹಂಗೆ ಅನಿಸ್ ವಿವೇಕಾನಂದ ಬದಲಿ ಮಾಡಿ ಹಂಗೆ ತನ್ನ ಬೇರೆ ವಿಧರ್ಮೀಯ ಜಾರು ಅವ್ನು ಸಿಗುವಂಥ ಹಂಗಾರೆ ವಿರೋಧನ ಆದ ಹಂಗೆ ಪರಿಸ್ಥಿತಿ. ಮೇಲೆ ಎಲ್ಲ ದೋಷ ಇವು ಅನುಚಿತ. ಇದು ಅನುಚಿತ ಲಾಭ ಎಬ್ಬಿಸ್ಕೊಂಡು ವಿದೇಶಿರು ಅವ್ರ ಜೀವನ ಕೇವಲ ವಿದ್ಯಾಹೀನ ಸಣ್ಣ ಜಾತಿ, ಹಳ್ಳಿ, ಪರ್ವತ, ಜಂಗಲೊಳಗೆ ಇರುವಂಥ ಅವ್ರು ತಿಳುವಳಿಕೆ ಇಲ್ಲದವರು, ಹಿಂದೂಳಕ್ಕಿಂತ ನೀಲಕಂಠ ಅಂತ ದೊಡ್ಡ ದೊಡ್ಡ ಇಂಗ್ರೇಜ್ ಬುದ್ಧಂಥ ವಿದ್ವಾನ್, ಪೌರಾಣಿಕ ಕಥೆಗಳು, ಅಯುಕ್ತಿ ಅದ್ರಾಗೇನೈತಿ, ಮ್ಯಾಕ್ಸ್ ಮುಲ್ಲರ್ ಸಂಸ್ಕೃತ ಓದ್ಯಾನೆ ಅಂತ ಮಾಡಿ ನಮ್ಮ ಧರ್ಮ ವಿರೋಧ ಮಾಡಿ KS ನಾರಾಯಣಾಚಾರ್ಯ ಅದೆಲ್ಲ ಹೊರಗೆ ಹಾಕಿದ್ರು. ಮ್ಯಾಕ್ಸ್ ಮುಲ್ಲರ್ ಅಯ್ಯೋಯ್ಯೋ ಅವ್ನು ಮೋಕ್ಸ್ ಮುಲ್ಲರ್ ಅಂದ್ರೆ ಇವರು, ಅವ್ನು ಹೇಳಿದ್ದ ಬರೋಬರಿ ಅಂದ್ರೆ ಅವ್ನು ಬರೋಬ್ಬರಿ ನಮ್ಮದನ್ನ ಹೆಂಗೆ ಟೀಕಾ ಮಾಡಿ ಅದ್ರಾಗ ಏನು ಹೇಳತ್ತೆ ನೋಡ್ರಿ, ಅದೇನು ಹೇಳ್ತೈತೋ ಇದನ್ನು ಮಾಡುವ ಮ್ಯಾಕ್ಸ್ ಮುಲ್ಲರ್. ಅವನು ಇವರು ಮೋಕ್ಷ ಮಿಲ್ಲರ್ ಅವ ಅಂತ ಹೊಗಳಿದ್ರು. ಅವ್ನು ಇಂಗ್ಲೀಷ್ನ ಮಾಡಿದ ಅದನ್ನ ಇರುವ ಕರೆ, ಅದು ದಿಲ್ಲೀಶ್ವರವ ಅವ ಏನು ಹೇಳ್ತಾನೆ ಅದ ಕರೆ ಅನ್ನಕತ್ತಿರು. ಇಷ್ಟು ಕೀಳು ಮಟ್ಟಕ್ಕೆ ಬಂದು ಅದಕ್ಕೆ ಈ ದ್ವೈತವಾದ ಅನ್ನೋದು ಬಂದು ಹಿಂಗೆ ಅನ್ರಿಪ್ಪ. ಅದು ಇತ್ಲಾ ಬರ್ರಿ ಏನು ಮಾಡೋದು, ಧರ್ಮದ ಕಡೆ ಬರ್ರಿ. ಅಡವಿ ಒಳಗೆ ಜಂಗಲ ಹಿಂದೂಗಳನ್ನ ಕಿಂತು ನೀಲಕಂಠ ಹೆಂಗೆ ದೊಡ್ಡ 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 ಅಂಗ್ರೇಜ್ ಅವರು ವಿದ್ವಾನ್ ಪೌರಾಣಿಕ ಕಥೆಗಳು ಅಯುಕ್ತಿ ಕೆಟ್ಟ ಬಂದಿತ್ತು. ಅಲ್ರಿ ಸೀತಾ ರಾವಣ ತೆಗೆದ ಕೆಟ್ಟ ಆಗ್ಬಿಡ್ರೆ ಏನು ಪತಿವ್ರತ ಅಂತೀರಿ ಈಕೆಗೆ ಇವೆಲ್ಲ ಮಾಡಿದವರು ನೋಡಿ. ಮತ್ತು ದೋಷ ತೋರಿಸಿ ಆತಮ್ಮ ಜಾತಿ ಜಾನು ಅವ್ರು ಸಿಗಿಸ್ಬಿಟ್ರಪ್ಪ ನಮ್ಮ. ಅದಕ್ಕೆ ಮಾಡ್ಬೇಕಾಗ್ತದೆ. ರಾಷ್ಟ್ರ ಪರತಂತ್ರ ಆಗೋದು, ವಿದೇಶಿ ರಾಜರ ಕಾರಣ ದೇಶಭಕ್ತಿ, ಪ್ರಾಚೀನ ಸಭ್ಯತಾ, ಧರ್ಮ ಭಾಷೆ ಪ್ರತಿ ಪ್ರೇಮದ ಅಭಾವ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇದನ್ನೆಲ್ಲ ಅಭಾವ ಎಲ್ಲಿದ್ರಿ ನಮ್ಗಿಂತ ಅದು ಚಲೋ ಅವ್ರ ನೋಡಿ ಎಲ್ಲರೂ ಅಪ್ಕೋತಾರೆ. ಅವಾಗೂ ನಮ್ಮ ಬಗ್ಗೆ ಮಾಡಿದ್ರು. ಒಬ್ಬ ಪ್ರಚಾರ ಮಾಡ್ತದೆ ಗುಡ್ಯಾಗ ದೇವಸ್ಥಾನದ ನೋಡ್ರಿ ಯೇಸು ಎಲ್ಲರೂ ಬರೀ ಅಪ್ಗೊಳಕ್ಕೆ ಮಾಡ್ತಾನೆ. ಕೃಷ್ಣನ ಸಣ್ಣ ಫೋಟೋ ತೋರಿಸುವ, ಒಂದು ಕೈಯ ಬೆಣ್ಣೆ, ಇನ್ನೊಂದು ಕೈಯಾಗ ತಳಿನಾಗ ಹಿಡ್ಕೊಂಡ ನಾವು ಬೆಣ್ಣೆ ನೋಡಿ. ನಮ್ಮ ಯೇಸು ಎಲ್ಲರೂ ಅಪ್ಗಳು ಇವ ನೋಡ್ರಿ ಬೆಣ್ಣೆ ಇಟ್ಕೊಂಡಾನ, ಬಾಲಿನ ಕೊಡ್ತೀನಿ ಅನ್ನಕತ್ತಾನ ಅಂತ. ನಮ್ಮವ್ರವಾಗೇನು ಬಿಟ್ಟಿಲ್ಲ, ಬಿಡ್ಲಾರ್ದಂಗೆ ಅಲ್ಲ, ಬಿಡಂಗಿಲ್ಲ ಬೆಣ್ಣೆ ಕೊಡೋದು ಕೊಟ್ಟಾನ ನೀನು ಅದಕ್ಕೆ ಹಂಗೆ ಇಟ್ಕೊಂಡ. ಒಬ್ಬವ ಮುಸುಲ್ರ ಹಬ್ಬದೊಳಗೆ ಹೊಲ ಬಂದು ಮೂರ್ತಿ ಹಿಡ್ಕೊಳ್ಳೋದು ಸುಮ್ಮನೆ ಹೆಣ್ಮಕ್ಳಿಗೆ ಆಯ್ತು. ಏನಪ್ಪ ಅಲ್ಲ ದೇವ್ರು ಬಂದ ನಾವು ಮಾಯಾಗ ಅನ್ನೋ ನಾವು ದೊಡ್ಡ ದಪ್ಪ ಮನುಷ್ಯ ಇದ್ದ. ಒಬ್ಬ ಇಷ್ಟು ಬಾರಿಸ್ತಾ ಒಳ್ಳೊಳ್ಳೆ ಬೀಳ್ಬೇಕು ಬಂದ ಹೊಡೆದ ಏಕೋ ಹಿಂಗೆ ನಾನು ಇಲ್ಲಿ ಬಿಡು ನನ್ನ ಒಳಗೆ ಇರ್ಬಂದ್ರೆ ಬಂದಿದ್ದ ಉತ್ತರ ಕೊಟ್ಟವ್ರು ಅದಾರ ಅಂತ. ಮತ್ತು ವೀರಭದ್ರ ಮಂದಿ ಸುಳ್ಳು ಅಂದು ಮತ್ತು ಅವನ ಮೈಯಾಗೆ ಹೆಂಗೆ ದೇವ ಬಂತು ಅದನ್ನೇ ಕಳೆ ಅಂತಿ ಹೋಗಿ ಹೆಣ್ಮಕ್ಳಿಗೆ ಹಾಯೋದು.
ಕೊಟ್ಟ ಪೈಲವನು ಇದ್ದ ಹೊಡೆದು ಉರುಳಿ ಬಿದ್ದ ನಾವು ನೀವು ಇಟ್ಕೊಡು ಏನ ಓಡು ಎಲ್ಲ ಸುಳ್ಳು. ಹಂಗೆ ಅವಾಗ ಹೀಗೆಲ್ಲ ಇತ್ತಪ್ಪ, ನಮ್ಮ ವಿರೋಧ ರಗಡು ಮಾಡಿದರು. ಅದಕ್ಕೆ ಅಯುಕ್ತಿ ದೋಷ ತೋರಿಸಿ ಅವ್ರ ಜಾಗ ಬೇಡ. ರಾಷ್ಟ್ರದ ಪರತಂತ್ರ ಆಗೋದು, ವಿದೇಶಿ ರಾಜಕಾರಣ, ದೇಶಭಕ್ತಿ, ಪ್ರಾಚೀನ ಸಭ್ಯತಾ, ಧರ್ಮ, ಭಾಷೆ ಪ್ರತಿ ಪ್ರೇಮದ ಅಭಾವ ಮಾಡೋದು, ದಾಸ್ಯತೆ ವಿಚಾರವನ್ನು, ವಿದೇಶಿ ಭಾಷಾ ಸಂಸ್ಕೃತಿ ಸಭ್ಯತೆ ಪ್ರವೃತ್ತಿ ಮಾಡಿ. ಇಂಗ್ಲೀಷ ಚಲೋ, ಅವರೇ ಚಲೋ. ಎಲ್ಲಿ ತನಕ ಹಬ್ಬಿಸಿದ್ರಪ್ಪ ಅಂದ್ರೆ ಬ್ರಿಟಿಷರು ಕ್ಯಾಂಪ್ ಮಾಡಿರು. ಎಷ್ಟು ಹಬ್ಬಿಸಿದ್ರಪ್ಪ ಇವರ ಅಜ್ಞಾನ ಎಷ್ಟು ಅಂದ್ರೆ ಮಾತಾಡಕತ್ತ ಮಂದಿ ನೋಡು. ಸೀತಾದೇವಿಗೆ ಆಕಿ ಹಿಂದೂಸ್ತಾನ ರಾಮನ ಕೂಡ್ಬೇಕಾದ್ರೆ ಮಂಗಗಳ ಸಾಯ ಮಂಗನ ಮಾರಿ ಹೆಂಗಿರ್ತದಪ್ಪ ಕೆಂಪು. ಅದು ಕೆಂಪು ಅವ್ರು ಹೇಳಿ ಮುಂದಿನ ಜನ್ಮದವ್ರು ನಿಮ್ಗೆ ಸಹಾಯ ಮಾಡ್ತೇನೆ ನಾನು ಅಂದಂತ ಸೀತಾದೇವಿ ಆಶೀರ್ವಾದದಿಂದ ರಾಜ್ಯ ಮಾಡಕತ್ತಾರಂತೀವಿ. ಹಂಗೈತಿ ನಮ್ಮ ಮಂದಿಗೆ ಏನದು ಏನು ಮಾಡ್ತಾರೆ. ಅದಕ್ಕಾಗಿ ಇವನ್ನೆಲ್ಲ ತೆಗಿಬೇಕಾಯ್ತು. ಮಂದಿಯೊಳಗಿರುವಂಥ ತಪ್ಪು ತಿಳೋಕೆ ತೆಗಿಬೇಕಾಯಿತು. ಅದಕ್ಕೆ ಇವರೆಲ್ಲರೂ ಕೂಡ ಆಯಾ ಧರ್ಮ ಹಂಗೆ ಬ್ರಹ್ಮಸೂತ್ರ ಭಾಷ್ಕರ ವಲ್ಲಭಾಚಾರ್ಯ ಶುದ್ಧಾದ್ವೈತ ಸಿದ್ಧಾಂತ ಅದು ಹೆಂಗೆ